Hi students, I am back with our next chapter, the Earth, our living planet. Okay, this chapter belongs to geography. Let me understand what is meant by geography. Okay, ಮಕ್ಕಳೇ ಅರ್ಥಿನ ಬಗ್ಗೆ ಏನಾದರೂ ನಾವು ತಿಳಿಯೋದಾಗಲಿ ಓದೋದಾಗಲಿ ಕಲಿಯೋದಾಗಲಿ ಇದನ್ನು ಯಾವ್ದ್ರ ಒಳಗೆ ಕಲಿತೀವಿ ಅಂದರೆ ಜಿಯೋಗ್ರಫಿ ಒಳಗೆ. ಫಾರ್ ಎಕ್ಸಾಂಪಲ್ ಅರ್ಥಿನ ಲ್ಯಾಂಡಿನ ಬಗ್ಗೆ ಆಗಲಿ, ಅರ್ಥಿನ ಟೆಂಪ್ರೇಚರ್ ಬಗ್ಗೆ ಆಗಲಿ, ಅರ್ಥಿನ ಅಟ್ಮಾಸ್ಫಿಯರ್ ಬಗ್ಗೆ ಆಗಲಿ, ಅರ್ಥಿನ ಏನು ವಾಟರ್ ಬಗ್ಗೆ ಆಗಲಿ, ವಾಟರ್ ರಿಸೋರ್ಸಸ್ ಬಗ್ಗೆ ಆಗಲಿ, ಇದೇನೇ ನಾವು ಕಲಿತೀವಲ್ಲ ಇದನ್ನೆಲ್ಲ ನಾವು ಯಾವುದ್ರಲ್ಲಿ ಕಲಿತೀವಿ, ಜಿಯೋಗ್ರಫಿ ಅನ್ನೋ ಪಾರ್ಟಲ್ಲಿ ಕಲಿತೀವಿ, ಸೋಷಿಯಲ್ ಸೈನ್ಸ್. ಆಮೇಲೆ ಮುಂದೆ ಹೋಗ್ಬಿಟ್ಟು ನಿಮಗೆ ಇದೇ ಒಂದು ಸಬ್ಜೆಕ್ಟ್ ಆಗಿ ಬರುತ್ತೆ. ಆಯಿತಾ ಮಕ್ಕಳೇ? ಜಿಯೋಗ್ರಫಿ ಏನಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಅರ್ತ್ ಅವರ್ ಲಿವಿಂಗ್ ಪ್ಲ್ಯಾನೆಟ್. ಲಿವಿಂಗ್ ಪ್ಲ್ಯಾನೆಟ್ ಅಂದರೆ ಮಕ್ಕಳೇ ವಾಸವಾಗಿರುವಂತಹ, ಬದುಕಿರುವಂತಹ ಪ್ಲ್ಯಾನೆಟ್. ಬದುಕಿರೋದು ನಾವು ಒಂದೇ ಪ್ಲ್ಯಾನೆಟಲ್ಲಿ, ಯಾವ ಪ್ಲ್ಯಾನೆಟ್ ಅದು? ಅರ್ತ್. ಆಯಿತಾ? ಅದಕ್ಕೆ ಇದನ್ನು ಲಿವಿಂಗ್ ಪ್ಲ್ಯಾನೆಟ್ ಅಂತ ಕರಿತೀವಿ ಮಕ್ಕಳೇ. ಆಯಿತಾ? ಸೋಲಾರ್ ಸಿಸ್ಟಮಲ್ಲಿ ಮಕ್ಕಳೇ ಎಷ್ಟು ಪ್ಲ್ಯಾನೆಟ್ಗಳು ಇದ್ದಾವೆ ಅಂದರೆ 8 ಪ್ಲ್ಯಾನೆಟ್ಗಳಿದ್ದಾವೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಬಂದ್ಬಿಟ್ಟು ಫಸ್ಟ್ ಸನ್ನಿನ ಸರೌಂಡಿಂಗ್ 8 ಪ್ಲ್ಯಾನೆಟ್ಸ್ ಇದ್ದಾವೆ ಮಕ್ಕಳೇ. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಮರ್ಕ್ಯೂರಿ, ಸನ್ನಿನ ನಿಯರೆಸ್ಟ್ ಪ್ಲ್ಯಾನೆಟ್ ಮಕ್ಕಳೇ ಮರ್ಕ್ಯೂರಿ. ಎರಡನೇದು ಬಂದ್ಬಿಟ್ಟು ವೀನಸ್. ಥರ್ಡ್ ಬಂದ್ಬಿಟ್ಟು ಅರ್ತಿಗೆ ಒಂಚೂರು ಶೇಪ್ ಕೊಡ್ತೀನಿ. ಆಯಿತಾ? ಅರ್ತ್. ನಾಲ್ಕನೇದು ಬಂದ್ಬಿಟ್ಟು ಮಾರ್ಸ್. ಐದನೇದು ಬಂದ್ಬಿಟ್ಟು ಜುಪಿಟರ್ ಮಕ್ಕಳೇ. ಆರನೇದು ಯುರೇನಸ್, ಸ್ಯಾಟರ್ನ್, ಆಮೇಲೆ ಬಂದ್ಬಿಟ್ಟು ಯುರೇನಸ್, ಆಮೇಲೆ ಬಂದ್ಬಿಟ್ಟು ನೆಪ್ಚೂನ್. ಆಯಿತಾ ಮಕ್ಕಳೇ? ಜುಪಿಟರ್ ಯಾಕೆ ಇಷ್ಟು ದೊಡ್ಡದು ಬರೆದಿದ್ದೀನಿ ಅಂದರೆ ಮಕ್ಕಳೇ, ಇದು ಲಾರ್ಜೆಸ್ಟ್ ಪ್ಲ್ಯಾನೆಟ್ ಆಫ್ ದಿ ಸೋಲಾರ್ ಸಿಸ್ಟಮ್. ಇದು ಅತಿ ದೊಡ್ಡವಾಗಿರುವಂತಹ ಸೋಲಾರ್ ಸಿಸ್ಟಮಿನ ಪ್ಲ್ಯಾನೆಟ್. ಆಯಿತಾ ಮಕ್ಕಳೇ? ಲಾರ್ಜೆಸ್ಟ್ ಪ್ಲ್ಯಾನೆಟ್ ಯಾವುದು? ಜುಪಿಟರ್. ಆಯಿತಾ? ಇಲ್ಲಿ ಬರಿತೀನಿ. ಜುಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲ್ಯಾನೆಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. 5ನೇ ದೊಡ್ಡ ಪ್ಲ್ಯಾನೆಟ್ ಬಂದ್ಬಿಟ್ಟು ಮಕ್ಕಳೇ ಅರ್ತ್. ಆಯಿತಾ? ಅರ್ತ್ ಏನಿದೆ 5ನೇ ದೊಡ್ಡ ಪ್ಲ್ಯಾನೆಟ್. ಈ ಪ್ಲ್ಯಾನೆಟ್ಸಲ್ಲಿ 5ನೇ ದೊಡ್ಡ ಪ್ಲ್ಯಾನೆಟ್ ಯಾವುದು? ನಮ್ಮ ಅರ್ತ್. ಆಯಿತಾ? ಥರ್ಡ್ ಪೊಸಿಷನ್ ಇದೆ. ಸನ್ನಿಂದ ಬಂದ್ಬಿಟ್ಟು 3ನೇ ಸ್ಥಾನದಲ್ಲಿ ನಮ್ಮ ಅರ್ತ್ ಬರುತ್ತೆ ಮಕ್ಕಳೇ. ಥರ್ಡ್ ಪೊಸಿಷನಲ್ಲಿ ಅರ್ತ್ ಬರುತ್ತೆ. ಆಯಿತಾ? ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು. ಆಯಿತಾ ಮಕ್ಕಳೇ? ನೀವು ಯೋಚನೆ ಮಾಡಿದ್ದೀರಾ ವೇರ್ ವಿ ಆರ್ ಲಿವಿಂಗ್, ನಾವೆಲ್ಲಿ ವಾಸವಾಗ್ತಿದ್ದೀವಿ, ನಾವೆಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಅಲ್ವಾ? ವಿ ಆರ್ ಲಿವಿಂಗ್ ಆನ್ ದಿ ಅರ್ತ್. ನಾವೆಲ್ಲ ವಿ ಆರ್ ಲಿವಿಂಗ್ ಆನ್ ದಿ ಅರ್ತ್. ನಾವು ಅರ್ಥಲ್ಲಿ ವಾಸವಾಗಿದ್ದೀವಿ. ಆಯಿತಾ ಮಕ್ಕಳೇ? ಅರ್ತ್ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಆಯಿತಾ ಮಕ್ಕಳೇ? ಈ ಲೆಸನ್ನನ್ನು ನಾವು ಏನೇನು ಅರ್ಥ ಮಾಡ್ಕೊತೀವಿ ಈ ಲೆಸನ್ನನ್ನು ಓದಿದ್ಮೇಲೆ ಅಂತ ನೋಡ್ತೀನಿ. ಅರ್ಥಿಗೆ ಎಷ್ಟು ನೇಮ್ಗಳಿದ್ದಾವೆ ಅಂತ ಅರ್ಥ ಮಾಡ್ಕೊತೀವಿ. ಅರ್ಥಿನ ಸೈಜ್ ಏನು, ಅರ್ಥಲ್ಲಿ ಎಷ್ಟು ವಾಟರ್ ಇದೆ, ಎಷ್ಟು ಲ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅರ್ಥಲ್ಲಿ ಎಷ್ಟು ಕಾಂಟಿನೆಂಟ್ಸ್ ಇದ್ದಾವೆ ಅಂತ ಗೊತ್ತಾಗುತ್ತೆ. ಅರ್ಥಿನ ಲ್ಯಾಟಿಟ್ಯೂಡ್ಸ್, ಲಾಂಗಿಟ್ಯೂಡ್ಸ್ ಅಂದರೆ ಏನು, ಟೈಮ್ ಹೇಗೆ, ಡೇ ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮಕ್ಕಳು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಈ ಟೈಮ್, ಡೇಟ್, ಡೇ ಇದೆಲ್ಲ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ, ಇದೆಲ್ಲ ಹೇಗೆ ಬರುತ್ತೆ, ಯಾಕೆ ಟೈಮ್ ನಮಗೆ ಬೇರೆ ಇದ್ದರೆ ಬೇರೆ ಕಂಟ್ರಿಯವರಿಗೆ ಬೇರೆ ಟೈಮ್ ಆಗಿರುತ್ತೆ ಈ ಟೈಮಲ್ಲಿ ಅಂತ ಎಲ್ಲ ಯೋಚನೆ ಮಾಡಿದ್ದೀರಾ? ಇದೇನು ಅಂತ ಎಲ್ಲ ಹೇಳ್ತೀನಿ. ಟು ಮಾರ್ಕ್ ಓಷನ್ಸ್ ಆ್ಯಂಡ್ ಕಾಂಟಿನೆಂಟ್ಸ್ ಮತ್ತು ಓಷನ್ಸು ಹೇಗೆ ಇದೆ ವರ್ಲ್ಡ್ ಮ್ಯಾಪಲ್ಲಿ ಎಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಡು ಯು ನೋ ವೇರ್ ವಿ ಆರ್ ಲಿವಿಂಗ್? ನಾನು ಕೇಳಿದೆ ನಾವು ಎಲ್ಲಿ ವಾಸವಾಗಿದ್ದೀವಿ? ನಾವು ಅರ್ತ್ ಮೇಲೆ ವಾಸವಾಗಿದ್ದೀವಿ. ಆದರೆ ಮಕ್ಕಳೇ ಯಾಕೆ ವಾಸವಾಗಿದ್ದೀವಿ? ವಿ ಆರ್ ಲಿವಿಂಗ್ ಆನ್ ಅರ್ತ್, ಬಟ್ ವೈ ವಿ ಆರ್ ನಾಟ್ ಲಿವಿಂಗ್ ಆನ್ ಅದರ್ ಪ್ಲ್ಯಾನೆಟ್? ನಾವು ಯಾಕೆ ಬೇರೆ ಪ್ಲ್ಯಾನೆಟ್ ಮೇಲೆ ಇಲ್ಲ? ಯಾಕೆ ನಾವು ಬರೀ ಅರ್ತ್ ಮೇಲೆ ಇದ್ದೀವಿ? ಬಿಕಾಸ್ ಫಾರ್ ಸರ್ಟೈನ್ ರೀಸನ್ಸ್. ಇದಕ್ಕೆ ಹಿಂದೆ ತುಂಬ ರೀಸನ್ಸ್ ಇದೆ. ಯಾವ ರೀಸನ್ಸ್ ಅದು ನೋಡಿ ಮಕ್ಕಳೇ? ಅರ್ತ್ ಮೇಲೆ ಇರುವಂತಹ ಏನು ಅಟ್ಮಾಸ್ಫಿಯರು ಬೇರೆ ಪ್ಲ್ಯಾನೆಟ್ಸಲ್ಲಿ ಇಲ್ಲ. ಓಕೆನಾ? ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಫಾರ್ gases. Okay, for example oxygen, carbon dioxide. Oxygen, we need oxygen. Carbon dioxide, plants need carbon dioxide for their respiratory system. Okay, there is no oxygen, carbon dioxide, nitrogen and other gases on the on other planets. Okay, it is only there in our earth. Okay, ಆಮೇಲೆ
ಮತ್ತೆ ಏನು ಬೇಕು ನಮಗೆ? ಟೆಂಪರೇಚರ್. ಮಕ್ಕಳೇ ನಾನು ಹೇಳಿದೆ ಸನ್ನಿಂದ 3ನೇ ಪೊಸಿಷನಲ್ಲಿ ಅರ್ತ್ ಇದೆ. ಅದೇ ಫಸ್ಟ್ ಪೊಸಿಷನ್ ಮರ್ಕ್ಯೂರಿ ಪೊಸಿಷನಲ್ಲಿ ಅರ್ತ್ ಇರ್ತಿತ್ತು ಅಂದರೆ ಅಲ್ಲಿ ನಾವು ಏನಾಗ್ಬಿಡ್ತಿದ್ವಿ, ಬೂದಿ ಆಗಿಬಿಡ್ತಿದ್ವಿ, ಬರ್ನ್ ಆಗಿಬಿಡ್ತಿದ್ವಿ. ಓಕೆನಾ? ಅಷ್ಟು ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಓಕೆನಾ ಮಕ್ಕಳೇ? ಸೆಕೆಂಡ್ ಪೊಸಿಷನಲ್ಲೂ ನಮಗೆ ಇರೋಕ್ಕಾಗ್ತಿದ್ದಿಲ್ಲ ವೀನಸ್, ಅದು ಕೂಡ ತುಂಬ ಹತ್ತಿರ ಆಗ್ತಿತ್ತು. ಆದರೆ ಥರ್ಡ್ ಪೊಸಿಷನಲ್ಲಿ ಇದ್ದೀವಿ. ಇಲ್ಲೂ ಕೂಡ ಬಿಸಿಲು ಹೇಗೆ ಬರುತ್ತೆ ಗೊತ್ತಲ್ವಾ? ಬಿಸಿಲು ಇರಬೇಕು, ಬಿಸಿಲಿಲ್ಲ ಅಂದರೆ ನಾವು ಮತ್ತೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಟೇನ್ ಅಮೌಂಟಲ್ಲಿ ಕಮ್ಮಿ ಇದೆ. ಮರ್ಕ್ಯೂರಿಗೂ ವೀನಸ್ಸಿಗೂ ಕಂಪೇರ್ ಮಾಡಿದ್ರೆ ಅರ್ಥಲ್ಲಿ ಏನಿದೆ, ಟೆಂಪರೇಚರ್ ಕಡಿಮೆ ಇದೆ. ಅದೇ ನಾವು ಇನ್ನೂ ದೂರ ಹೋಗ್ಬಿಡ್ತಿದ್ರೆ, ನಾವು ಸ್ಯಾಟರ್ನ್, ಜುಪಿಟರ್ ಮತ್ತು ಯುರೇನಸ್ ಈ ಜಾಗದಲ್ಲಿ ಇರ್ತಿದ್ರೆ ಮಕ್ಕಳೇ, ನಾವು ತಣ್ಣಗಿರೋ ಇದಕ್ಕೆ ನಮ್ಮ ಸೆಲ್ಸ್ ವರ್ಕೇ ಆಗ್ತಿದ್ದಿಲ್ಲ, ನಾವು ಅಲ್ಲೇ ಸತ್ತೋಗ್ಬಿಡ್ತಿದ್ವಿ. ಆಯಿತಾ ಮಕ್ಕಳೇ? ಅದಕ್ಕೆ ನಮಗೆ ಸೂಟೇಬಲ್ ಪ್ಲೇಸ್ ಯಾವುದು? ಅರ್ತ್. ಆಯಿತಾ? ನೆಕ್ಸ್ಟ್ ನಾವು ಮತ್ತೆ ಯಾವ ರೀಸನಿಂದ ನಾವು ಇಲ್ಲಿ ಇದ್ದೀವಿ ಅಂತ ಹೇಳಿದರೆ ಮಕ್ಕಳೇ, ವಾಟರ್ ಸೈಕಲ್. ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್. ಓಕೆನಾ? ವಾಟರ್ ಇಲ್ಲದೆ ನಾವು ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಮಳೆ ಬೀಳತ್ತೆ, ಮತ್ತು ಆ ನದಿಗಳೆಲ್ಲ ತುಂಬಿಕೊಳ್ಳುತ್ತೆ. ಆ ನದಿಗಳಿಂದ ನೀರೆಲ್ಲ ಹೋಗಿ ಸೀಗಳಿಗೆ ತುಂಬಿಕೊಳ್ಳುತ್ತೆ, ಅಲ್ಲಿಂದ ಓಷನ್ಗಳಿಗೆ ತುಂಬಿಕೊಳ್ಳುತ್ತೆ. ಅಲ್ಲಿ ಮತ್ತೆ ಬಿಸಿಲು ಬಿದ್ದಾಗ ಆ ನೀರು ಫುಲ್ಲು ಆವಿ ಆಗುತ್ತೆ, ವೇಪರ್ ಆಗುತ್ತೆ, ವೇಪರ್ ಆಗಿ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಮೋಡಗಳನ್ನು ಕಟ್ಕೊಳ್ಳುತ್ತೆ. ಆ ಮೋಡಗಳು ಒಂದಕ್ಕೊಂದು ಟಚ್ ಆದಾಗ ಅದು ಮತ್ತೆ ಕೆಳಗೆ ಬೀಳುತ್ತೆ, ಕೆಳಗೆ ಬಿದ್ದು ಅದು ಮತ್ತೆ ರೇನ್ ಆಗಿ ಎಲ್ರಿಗೂ ವಾಟರ್ ಕೊಡುತ್ತೆ. ಈ ಪ್ರೊಸೆಸ್ ಮತ್ತೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈ ಇದನ್ನು ನಾವು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಈ ಪ್ರೊಸೆಸ್ ಇರೋದ್ರಿಂದ ನಾವು ಇಲ್ಲಿ ಬದುಕೋದಕ್ಕೆ ಸಾಧ್ಯ. ಈ ಪ್ರೊಸೆಸ್ ಬೇರೆ ಪ್ಲಾನೆಟ್ಸಲ್ಲಿ ಇಲ್ಲ. ಇದಿಷ್ಟು ಲಕ್ಷಣಗಳು ಬರೀ ನಮ್ಮ ಪ್ಲಾನೆಟ್ ಅರ್ತ್ ಮೇಲೆ ಇದೆ ಅಂದರೆ ನಮ್ಮ ಪ್ಲ್ಯಾನೆಟ್ನ ನಾವು ಏನಂತ ಹೇಳ್ಬೋದು? ಯುನೀಕ್ ಅಂತ ಹೇಳ್ಬೋದು. ಹೌದಲ್ವಾ? ಯುನೀಕ್ನೆಸ್ ಇದೆ ನಮ್ಮ ಪ್ಲ್ಯಾನೆಟಲ್ಲಿ. ಓಕೆನಾ? ಎಷ್ಟು ಹೆಸರುಗಳು ಇದ್ದಾವೆ ಮಕ್ಕಳೇ ನಮ್ಮ ಪ್ಲ್ಯಾನೆಟಿಗೆ ಅಂತ ಹೇಳಿದರೆ, ಫಸ್ಟ್ ಒನ್ ಬಂದ್ಬಿಟ್ಟು ದ ಲಿವಿಂಗ್ ಪ್ಲ್ಯಾನೆಟ್. ಓಕೆ, ತಾಳಿ ಮಕ್ಕಳೇ, ಒಂಚೂರು ಪೆನ್ ವರ್ಕ್ ಆಗಲಿ, ಯಾಕೆ ವರ್ಕ್ ಆಗ್ತಿಲ್ಲ. ಫಸ್ಟ್ ಹೆಸರು ಬಂದ್ಬಿಟ್ಟು ದ ಲಿವಿಂಗ್ ಪ್ಲ್ಯಾನೆಟ್. ಓಕೆನಾ? ಇಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ, ಇಲ್ಲಿ ಬದುಕೋದಕ್ಕೆ ಸಾಧ್ಯ. ಅದಕ್ಕೆ ಈ ಪ್ಲ್ಯಾನೆಟ್ನ ನಾವು ಲಿವಿಂಗ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಮತ್ತು ಇಲ್ಲಿರುವಂತಹದ್ದು ಬೇರೆ ಪ್ಲ್ಯಾನೆಟ್ಗಳು ಇಲ್ಲ, ಅದಕ್ಕೆ ಇದನ್ನು ಯೂನಿಕ್ ಪ್ಲ್ಯಾನೆಟ್ ಅಂತಲೂ ಕರಿತೀವಿ. ಆಯಿತಾ? ಎರಡನೇ ಹೆಸರು. ಮೂರನೇ ಹೆಸರು ನಾವು ವಾಟ್ರಿ ಪ್ಲ್ಯಾನೆಟ್ ಅಂತ ಕರಿತೀವಿ ಮಕ್ಕಳೇ. ವಾಟ್ರಿ ಪ್ಲ್ಯಾನೆಟ್. ಯಾಕಂದರೆ ನಮ್ಮ ಪ್ಲ್ಯಾನೆಟಲ್ಲಿ ಮಕ್ಕಳೇ 70% ವಾಟರ್ ಇದೆ, 30% ಅಷ್ಟೇ ಲ್ಯಾಂಡ್ ಇರೋದ್ರಿಂದ ನಾವು ನಮ್ಮ ಪ್ಲ್ಯಾನೆಟ್ನ ವಾಟ್ರಿ ಪ್ಲ್ಯಾನೆಟ್ ಅಂತಲೂ ಕರಿತೀವಿ. ಇನ್ನೊಂದು ಹೆಸರು ಬಂದ್ಬಿಟ್ಟು ನಾವು ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ ಮಕ್ಕಳೇ. ಬ್ಲೂ ಪ್ಲ್ಯಾನೆಟ್ ಅಂತ ಯಾಕೆ ಕರಿತೀವಿ ಅಂದರೆ ಇದು ಕೂಡ ಸೇಮ್ ರೀಸನ್, ವಾಟರ್ ಜಾಸ್ತಿ ಇರೋದ್ರಿಂದ ನಮ್ಮ ಪ್ಲ್ಯಾನೆಟ್ ಬ್ಲೂ ಆಗಿ ಕಾಣುತ್ತೆ. ಅದಕ್ಕೆ ನಾವು ನಮ್ಮ ಪ್ಲ್ಯಾನೆಟ್ನ ಬ್ಲೂ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ ಮಕ್ಕಳೇ, ಸೈಜ್ ಆ್ಯಂಡ್ ಶೇಪ್. ಅರ್ತಿನ ಸೈಜ್ ಹೇಗಿದೆ, ಎಷ್ಟಿದೆ, ಇದೆಲ್ಲ ನೋಡೋಣ. ದ ಅರ್ತ್ ಈಸ್ 5th ಲಾರ್ಜೆಸ್ಟ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳಿದೆ. ಸೋಲಾರ್ ಸಿಸ್ಟಮಲ್ಲಿ 5ನೇ ಅತಿ ದೊಡ್ಡ ಪ್ಲ್ಯಾನೆಟ್ ನಮ್ಮ ಅರ್ತ್. ಓಕೆನಾ ಮಕ್ಕಳೇ? ಆಮೇಲೆ ಅದು 3rd ಪೊಸಿಷನಲ್ಲಿದೆ. ಸನ್ಗಿಂತ ಎಷ್ಟು ದೂರ ಇದೆ? 3rd ಪೊಸಿಷನಲ್ಲಿ ನಮ್ಮ ಅರ್ತ್ ಇದೆ. ಮತ್ತು ಮಕ್ಕಳೇ, ಇದರಲ್ಲಿ ಟೋಟಲ್ ಏರಿಯಾ ಅರ್ತಿನ ಟೋಟಲ್ ಏರಿಯಾ ಎಷ್ಟಿದೆ ಮಕ್ಕಳೇ? ಇಲ್ಲಿ ಹೇಳ್ತೀನಿ ನೋಡಿ. ಈ ಅರ್ತ್ ಇದೆಯಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಗ್ಲೋಬ್. ಈ ಅರ್ತಿನ ಫುಲ್ಲು ಟೋಟಲ್ ಏರಿಯಾ ಹೇಳ್ತಿದ್ದೀನಿ ನಾನು, ಮೇಲಿಂದ ಕೆಳಗೆ ವೆಸ್ಟ್ ಟು ಈಸ್ಟ್ ಫುಲ್ಲು ಏರಿಯಾ ಎಷ್ಟಿದೆ ಅಂದರೆ ಮಕ್ಕಳೇ 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಓಕೆ, ಏರಿಯಾ ಎಷ್ಟಿದೆ? 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಮಕ್ಕಳು. ಆಯಿತಾ? ಫುಲ್ಲು ಏರಿಯಾ, ಜಿಯೋಗ್ರಾಫಿಕಲ್ ಏರಿಯಾ ಅಂತ ಹೇಳ್ತೀವಿ ನಾವು ಅರ್ತಿಂದು. ಅದರಲ್ಲಿ 361 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಏನಿದೆ ಮಕ್ಕಳೇ, ಫುಲ್ಲು ವಾಟರ್ ಇದೆ. 361 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಈಸ್ ಕವರ್ಡ್ ಬೈ ವಾಟರ್. ಇದೆಷ್ಟಾಗುತ್ತೆ ಮಕ್ಕಳೇ? 70.78% ಏನೋ, 70.78% ಇದು ಫುಲ್ಲು ಏನಿದೆ ವಾಟರ್ ಇದೆ ಮಕ್ಕಳೇ ಅರ್ಥಲ್ಲಿ. ಓಕೆನಾ? ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಕಲರ್ಫುಲ್ ಪಾರ್ಟ್ ಏನು ಕಾಣ್ತಿದೆ ಇದೆಲ್ಲ ಲ್ಯಾಂಡ್ ಪಾರ್ಟ್. ಆಯಿತಾ? ಮಿಕ್ಕಿದ ಬ್ಲೂ ಫುಲ್ಲು ಏನು ಕಾಣ್ತಿದೆ ಅದು ವಾಟರ್.
ಆಯಿತಾ. ನೋಡಿ ಎಷ್ಟು ಲ್ಯಾಂಡ್ಗಿಂತ ಜಾಸ್ತಿ ವಾಟರ್ ಇದೆ ಆಯಿತಾ. ಇಲ್ಲಿ ಕೆಳಗೂ ನೋಡಿ ಬೇಕಾದರೆ ನೀವು ಲ್ಯಾಂಡ್ಗಿಂತ ಜಾಸ್ತಿ ಏನಿದೆ ವಾಟರ್ ಇದೆ ಆಯಿತಾ ಮಕ್ಕಳೇ. ಇದು ನಿಮಗೆ ಅರ್ಥ ಆಯಿತು. ನೆಕ್ಸ್ಟ್ 361 510 361 ಏನಿದೆ ಬರೀ ವಾಟರ್ ಇದೆ. ಉಳಿದಿದ್ದು 149% ಏನಿದೆ 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಏನಿದೆ ಮಕ್ಕಳೇ ಲ್ಯಾಂಡ್ ಇದೆ. ಇದೆಷ್ಟಾಗುತ್ತೆ 29.22% ಅಷ್ಟೇನೋ ಲ್ಯಾಂಡ್ ಬರುತ್ತೆ ಆಯಿತಾ. 29.22% ಅಷ್ಟು ಲ್ಯಾಂಡ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 30% ಲ್ಯಾಂಡ್ ಇದೆ, 70% ವಾಟರ್ ಇದೆ ಮಕ್ಕಳೇ. ಇದೆಲ್ಲ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ತುಂಬ ಇಂಪಾರ್ಟೆಂಟ್, ಕೇಳ್ತಾರೆ 1 ಮಾರ್ಕ್ಸ್ ಕ್ವೆಶನ್ಸ್ ಇದೆಲ್ಲ. ನೆಕ್ಸ್ಟ್ ಇದೆಷ್ಟು ಗೊತ್ತಾಯಿತು ಮಕ್ಕಳೇ. ಇನ್ನೊಂದು ಹೇಳ್ಬಿಡ್ತೀನಿ. 1 ಮಿಲಿಯನ್ ಅಂದರೆ 1 ಮಿಲಿಯನ್ ಈಸ್ ಈಕ್ವಲ್ಸ್ ಟು 10 lakhs ಮಕ್ಕಳೇ. 10 lakhs ಹಾಕಿದಾಗ 1 ಮಿಲಿಯನ್ ಆಗುತ್ತೆ. ಇಲ್ಲಿ ಎಷ್ಟು ಹೇಳ್ತಿರೋದು 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಹಂಗಂದ್ರೆ ಎಷ್ಟಾಗುತ್ತೆ 5100 lakhs ಸ್ಕ್ವೇರ್ ಕಿಲೋಮೀಟರ್ ಆಗುತ್ತಿದ್ದು ಆಯಿತಾ. ಇಷ್ಟು ನಮ್ಮ ಟೋಟಲ್ ಭೂಮಿ ಇರೋದು. ಅದರಲ್ಲಿ ಇಷ್ಟು ವಾಟರಿಂದ ಕವರ್ ಆಗಿದೆ, ಇಷ್ಟು ಲ್ಯಾಂಡಿಂದ ಕವರ್ ಆಗಿದೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ನಾನು ಹೇಳ್ತಾ ಇಲ್ಲ, ಇದು ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಇಲ್ಲೇನಿದೆ ನೋಡಿ, ಜಾಸ್ತಿ ವಾಟರ್ ಇದೆ, ಕಮ್ಮಿ ಲ್ಯಾಂಡ್ ಇದೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಎರಡು. ಅದಕ್ಕೆ ಇದರ ರೇಷಿಯೋ ಹೇಳ್ಬೇಕಂದ್ರೆ 1:2.43 ರೇಷಿಯೋ ಹೇಳ್ಬೋದು ಆಯಿತಾ. 1ರಷ್ಟು ಲ್ಯಾಂಡ್ ಇದ್ದರೆ 2ರಷ್ಟು ಏನಿದೆ ಮಕ್ಕಳೇ ವಾಟರ್ ಇದೆ ಆಯಿತಾ. 1ರಷ್ಟು ಲ್ಯಾಂಡ್ ಇದ್ದರೆ 2ರಷ್ಟು ವಾಟರ್ ಇದೆ ಮಕ್ಕಳೇ. ಇದು ನೋಡ್ತೀರಿ, ಒಂಚೂರು ನೀವು ಕೂಡ ಬಂದೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ದ ಅರ್ತ್. ಈ ಅರ್ಥಿನ ಶೇಪ್ ಏನಿದೆ ಇಲ್ಲಿ ಸ್ಪಿಯರ್ ಆಗಿ ಕೊಟ್ಟಿದ್ದಾರೆ, ಆದರೆ ಅರ್ತ್ ಸ್ಪಿಯರ್ ಶೇಪಲ್ಲಿ ಇಲ್ಲ ಮಕ್ಕಳೇ. ನಿಮಗೆ ಅರ್ಥ ಮಾಡಿಸ್ತೀನಿ ಹೇಗೆ ಅಂತ. ಇದು ನೋಡಿ, ಇದು ಸರ್ಕಲ್ ಓಕೆನಾ. ಇದು ಸರ್ಕಲ್ ಓಕೆ. ಸರ್ಕಲ್ ಅಂದರೆ ಮಕ್ಕಳೇ ನಮಗೆ ಬರೀ ಒಂದು ಸರ್ಫೇಸ್ ಏರಿಯಾ ನಮ್ಮ ಕಡೆ ಕಾಣುತ್ತೆ, ಒಂದು ಏನು ಸೈಡ್ ಕಾಣುತ್ತಷ್ಟೇ. ಇದನ್ನು ನಾವು ಸರ್ಕಲ್ ಅಂತ ಕರಿತೀವಿ ಆಯಿತಾ. ಆದರೆ ಸ್ಪಿಯರ್ ಅಂದರೆ ಮಕ್ಕಳೇ ನಾವು ಯಾವ ಸೈಡ್ ಬೇಕಾದರೂ ನೋಡ್ಬೋದು. ಈ ಸೈಡ್ ಬೇಕಾದರೂ ನೋಡ್ಬೋದು, ಇದನ್ನು ತೆಗ್ಸಿ ಈ ಸೈಡ್ ಬೇಕಾದರೂ ನೋಡ್ಬೋದು, ಇದನ್ನು ತೆಗ್ಸಿ ಈ ಸೈಡ್ ಬೇಕಾದರೂ ನೋಡ್ಬೋದು, ಈ ಸೈಡ್ ಬೇಕಾದರೂ ನೋಡ್ಬೋದು. ಯಾವುದೇ ಸೈಡು ಮೇಲೆ ಕೆಳಗೆ ಆ ಸೈಡ್ಸ್ ಯಾವುದೇ ನೋಡೋದು ಆಗಲಿ ಎಲ್ಲದು ಕಾಣಿಸಿದ್ರೆ ಅದನ್ನು ನಾವು ಸ್ಪಿಯರ್ ಅಂತ ಹೇಳ್ತೀವಿ ಆಯಿತಾ. ಇದು ಸರ್ಕಲ್, ಇದು 2 ಡೈಮೆನ್ಷನಲ್ ಓಕೆನಾ. 2 ಡೈಮೆನ್ಷನಲ್ ಫಿಗರ್ ಇದು. ಆದರೆ ಸ್ಪಿಯರ್ ಏನಿದೆ ಅದು 3 ಡೈಮೆನ್ಷನಲ್ ಫಿಗರ್. ಎಲ್ಲ ಸೈಡ್ಸು ಅದರಲ್ಲಿ ನೋಡ್ಬೋದು. ಈಗ ನಿಮಗೆ ಸ್ಪಿಯರಲ್ಲಿ ಸರ್ಕಲಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಹೋಗೋಣ. ಇದು ನಮ್ಮ ಅರ್ಥಿನ ಶೇಪ್ ಏನಿದೆ ಅದು ಸ್ಪಿಯರು ಅಲ್ಲ, ಸರ್ಕಲ್ಲು ಅಲ್ಲ. ಅದು ಯಾವ ಶೇಪು? ಜಿಯಾಯ್ಡ್ ಶೇಪ್. ಜಿಯಾಯ್ಡ್ ಶೇಪ್ ಅಂದರೆ ಮಕ್ಕಳೇ ಅದು ಬರೀ ನಾವು ಅರ್ಥಿಗೆ ಯೂಸ್ ಮಾಡ್ತೀವಿ. ಯಾಕಂದರೆ ಅದು ಸೈಜ್ ಈ ಈಕ್ವೇಟರ್ ಹತ್ತಿರ ಇದೆಯಲ್ಲ, ಇಲ್ಲಿ ಬಲ್ಜೆಟ್ ಸೈಜ್ ಬರುತ್ತೆ, ಇಲ್ಲಿ ದಪ್ಪ ಬರುತ್ತೆ. ಅದೇ ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಮೇಲೆ ಏನಾಗುತ್ತೆ, ಇದು ಫ್ಲ್ಯಾಟ್ ಆಗಿಬಿಟ್ಟಿದೆ. ಇಲ್ಲಿ ಏರಿಯಾ ಏನಿದೆ ಫ್ಲ್ಯಾಟ್ ಆಗಿಬಿಟ್ಟಿದೆ ಆಯಿತಾ. ಸರ್ಕಲರ್ ಏನಿರುತ್ತೆ ಎಲ್ಲ ಕಡೆ ಸರ್ಕ್ಯುಲರ್ ಆಗೇ ಇರುತ್ತೆ, ಆದರೆ ಇಲ್ಲಿ ನಮ್ಮ ಅರ್ಥಲ್ಲಿ ಏನಾಗಿದೆ, ಇಲ್ಲಿ ಫ್ಲ್ಯಾಟ್ ಆಗಿಬಿಟ್ಟಿದೆ ಏರಿಯಾ. ಫ್ಲ್ಯಾಟ್ ಆಗಿರೋದ್ರಿಂದ ಇದಕ್ಕೆ ನಾವು ಜಿಯಾಯ್ಡ್ ಶೇಪ್ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಇಲ್ಲ, ಸ್ಪಿಯರ್ ಆಗಿ ಇಲ್ಲ ನಮ್ಮ ಅರ್ಥ ಓಕೆನಾ ಮಕ್ಕಳೇ. ನಾರ್ತ್ ಮತ್ತು ಸೌತ್ ಕಡೆ ಫ್ಲ್ಯಾಟ್ ಆಗಿಬಿಟ್ಟಿದೆ ಆಯಿತಾ. ಆಮೇಲೆ ದ ಈಕ್ವಟೋರಿಯಲ್ ಡಯಾಮೀಟರ್ ನೋಡಿ ಮಕ್ಕಳೇ, ನಿಮಗೆ ಈಕ್ವಟೋರ್ ಅಂದರೆ ಏನು ತೋರಿಸ್ತೀನಿ. ಈಕ್ವಟೋರಿಯಲ್ ಲೈನ್ ಅಂದರೆ ಮಕ್ಕಳೇ ಈ ಲೈನ್ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಬ್ಲೂ ಲೈನು, ಇದು ನಮ್ಮ ಈಕ್ವಟೋರಿಯಲ್ ಲೈನ್ ಓಕೆನಾ ಮಕ್ಕಳೇ. ಅದು ನಿಮಗೆ ನಾನು ಇನ್ನೊಂದು ಸತಿ ಪೆನ್ನಲ್ಲಿ ಹಾಕಿ ತೋರಿಸ್ಬಿಡ್ತೀನಿ, ಬ್ಲ್ಯಾಕಲ್ಲಿ ಗೊತ್ತಾಗತ್ತೆ ಅಂದ್ಕೊಳ್ತೀನಿ. ಇಲ್ಲಿದೆ ನೋಡಿ ಈಕ್ವಟೋರ್ ಲೈನ್, ಇದು ಕಾಣಿಸ್ತಿದೆಯಾ ಮಕ್ಕಳೇ, ಈಗ ನಾನು ಹಾಕಿದ್ದೀನಿ. ಇದು ಈಕ್ವಟೋರ್ ಲೈನ್ ಆಯಿತಾ. ಇದು ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಬರುತ್ತೆ ಅರ್ಥಿಗೆ ಆಯಿತಾ. ಇದು ಲ್ಯಾಟಿಟ್ಯೂಡ್, ಇದೆಲ್ಲ ಆಮೇಲೆ ಹೇಳ್ತೀನಿ ಏನಂತ. ಈ ಈಕ್ವಟೋರಿಯಲ್ ಲೈನಿನ ಡಯಾಮೀಟರ್ ಏನಿದೆಯಲ್ಲ, ಡಯಾಮೀಟರ್ ಅಂದರೆ ಮಕ್ಕಳೇ ಇದು ಸರ್ಕಲ್ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಏನು ಏರಿಯಾ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ನಾವು ಡಯಾಮೀಟರ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಇದನ್ನು ನಾವು ಡಯಾಮೀಟರ್ ಅಂತ ಹೇಳ್ತೀವಿ. ಅದೇ ರೇಡಿಯಸ್ ಅಂದರೆ ಇದು ಮಿಡ್ ಪಾಯಿಂಟ್ ಅಂತ ಹೇಳಿದರೆ
ಇಲ್ಲಿಂದ ನಾವು ಒಂದು ಸರ್ಕಲ್ ಹಾಕಿದ್ರೆ ಇದನ್ನ ನಾವು ರೇಡಿಯಸ್ ಅಂತ ಹೇಳ್ತೀವಿ. ರೇಡಿಯಸ್ ಮಲ್ಟಿಪ್ಲೈ ಬೈ 2 ಈಸ್ ಡಯಾಮೀಟರ್. ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ಆ ಡಯಾಮೀಟರ್ ಅರ್ಥಿಂದು ಎಷ್ಟಿದೆ ಮಕ್ಕಳೇ? 12,756 ಕಿಲೋಮೀಟರ್ಸ್ ಇದೆ. ಆಯಿತಾ? ಇಲ್ಲಿಂದ ಇಲ್ಲಿವರೆಗೆ ಡಯಾಮೀಟರ್ ಏನಿದೆ ಅರ್ಥಿಂದು ಎಷ್ಟಿದೆ? 12,756 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಎಲ್ಲಿ? ಈಕ್ವಟೋರ್ ಹತ್ರ. ಆಯಿತಾ? ಡಯಾಮೀಟರ್, ಅರ್ಥಿನ ಡಯಾಮೀಟರ್ ಹೇಳ್ತಿದ್ದೀನಿ. 12,756 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಎಲ್ಲಿ? ಈಕ್ವಟೋರ್ ಹತ್ರ. ಅದೇ 12,714 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಮಕ್ಕಳೇ. ಎಲ್ಲಿ ಹೇಳಿ? ಇದು ನಾರ್ತ್ ಟು ಸೌತ್ ಪೋಲ್ ಹತ್ರ. ಡಯಾಮೀಟರ್ ಅಲ್ಲಿಂದ ನಾರ್ತಿಂದ ಸೌತಿಗೆ, ನಾರ್ತ್ ಟು ಸೌತಿಗೆ 12,714 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಈ ಲೈನ್ ನೋಡ್ತಿದ್ದೀರಾ? ಇದು ಮೆಟಲಿಂದು ಇಲ್ಲಿ ನಾರ್ತಿಂದ ಹೀಗೆ ಸೌತ್ ತನಕ ಬರುತ್ತೆ. ಆಯಿತಾ? ಇದರಿಂದ ಅರ್ಥ ಮಾಡ್ಕೊಳ್ಳಿ. ನಾರ್ತ್ ಟು ಸೌತ್ ಡಯಾಮೀಟರ್ ಎಷ್ಟಿದೆ? 12,714. ಅದೇ ಈಕ್ವಟೋರ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? ಇಲ್ಲಿಂದ ಇಲ್ಲಿವರೆಗೆ ನಾನು ಕೈ ಇಡ್ತಿದ್ದೀನಲ್ಲ, ಹೀಗೆ ಬಂದ್ಬಿಟ್ಟು ಹೀಗೆ ಎಷ್ಟಿದೆ ಮಕ್ಕಳೇ? 12,756 ಇದೆ. ಆಮೇಲೆ ಬಂದ್ಬಿಟ್ಟು ಮಕ್ಕಳೇ ಇದು ನೋಡಿದ್ರೆ ಗೊತ್ತಾಗತ್ತೆ, ಅರ್ಥ ಸ್ಪಿಯರ್ ಆಗಿರ್ತಿದ್ರೆ ಇದು ಕೂಡ ಸೇಮ್ ಬರಬೇಕಾಗಿತ್ತು, ಇದು ಕೂಡ ಸೇಮ್ ಬರಬೇಕಾಗಿತ್ತು. ಹೌದಲ್ವಾ? 756 ಇಲ್ಲಿ ಈಕ್ವೇಟರ್ ಹತ್ರ ಬಂದರೆ ನಾರ್ತ್ ಟು ಸೌತ್ ಕೂಡ 756 ಬರಬೇಕಾಗಿತ್ತು. ಯಾಕಂದರೆ ಸರ್ಕ್ಯುಲರ್ ಶೇಪು ಎಲ್ಲ ಸೈಡ್ಸಲ್ಲೂ ಎಲ್ಲ ಇದರಲ್ಲೂ ಸೇಮ್ ಆಗಿ ಇರುತ್ತೆ. ಇಲ್ಲಿ ಸೇಮ್ ಇದ್ದಿಲ್ಲ ಅಂತ ನಮಗೆ ಗೊತ್ತಾಯ್ತಲ್ಲ, ಇದರಿಂದನೇ ಗೊತ್ತಾಗುತ್ತೆ ನಮ್ಮ ಅರ್ಥ ಫುಲ್ಲು ಸರ್ಕ್ಯುಲರ್ ಆಗಿ ಇಲ್ಲ. ಆಯಿತಾ? ಶೇಪು ಚೇಂಜ್ ಆಗಿದೆ. ಆಮೇಲೆ ಬಂದ್ಬಿಟ್ಟು ಮಕ್ಕಳೇ 40,076 ಕಿಲೋಮೀಟರ್ಸ್ ಏನಿದೆ ಸರ್ಕಂಫರೆನ್ಸ್ ಇದೆ. ಸರ್ಕಂಫರೆನ್ಸ್ ಅಂದರೆ ಮಕ್ಕಳೇ ಸರ್ಕಲಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ, ಕನ್ಫ್ಯೂಷನ್ ಆಗಬಾರ್ದು. ಸರ್ಕಂಫರೆನ್ಸ್ ಅಂದರೆ ಇದು ಸರ್ಕಲ್ ಅಂದ್ಕೊಳ್ಳಿ. ನಾವು ಇಲ್ಲಿಂದ ಅಳತೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೇ, ಇದು ರಬ್ ಮಾಡ್ಕೊತ ಬರ್ತೀನಿ ನೋಡಿ. ಈಗ ಇಲ್ಲಿಂದ ಅಳತೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಬಂದು ಎಂಡ್ ಮಾಡ್ತೀವಲ್ಲ, ಅಳತೆ ಮಾಡ್ತೀವಲ್ಲ, ಇದನ್ನು ನಾವು ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಆಯಿತಾ? ಹಾಗೆ ಅರ್ಥಿನ ಸರ್ಕಂಫರೆನ್ಸ್ ಈಕ್ವಟೋರಿಂದ ಇಲ್ಲಿಂದ ಹಿಡಿದು ಮತ್ತೆ ಕಂಪ್ಲೀಟ್ ಮಾಡಿ ಇಲ್ಲಿಗೆ ಬರೋದು. ಈಕ್ವಟೋರಿಂದು ಸರ್ಕಂಫರೆನ್ಸ್ ಎಷ್ಟಿದೆ ಅಂದರೆ ಮಕ್ಕಳೇ 40,076 ಇದೆ. ಓಕೆನಾ? ಈಕ್ವಟೋರಿಂದು ಸರ್ಕಂಫರೆನ್ಸ್, ಇದು ಡಯಾಮೀಟರ್ ಆಯಿತು. ಈಗ ಇಲ್ಲಿ ಸರ್ಕಂಫರೆನ್ಸ್ ಎಷ್ಟಿದೆ ಈಕ್ವಟೋರಿಂದು? 40,076 ಇದೆ. ಆಯಿತಾ? ಕಿಲೋಮೀಟರ್ಸ್. ಆಮೇಲೆ ಇದು ಪೋಲಾರಲ್ಲಿ ಎಷ್ಟಿದೆ? 40,008 ಇದೆ. 40,008 ಕಿಲೋಮೀಟರ್ಸ್ ಇದೆ. ಪೋಲಾರ್ ಅಂದರೆ ನಾರ್ತ್ ಪೋಲ್ ಟು ಸೌತ್ ಪೋಲಿಗೆ. ಆಯಿತಾ? ನಾರ್ತ್ ಟು ಸೌತ್. ಇದು ಈಕ್ವಟೋರಲ್ಲಿ. ಆಯಿತಾ? ಎರಡು ಹೇಳಿದ್ದೀನಿ ಮಕ್ಕಳೇ, ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಬೇಕು. ಆಯಿತಾ? ನೆಕ್ಸ್ಟ್ ಹೋಗೋಣ. ದ ಲ್ಯಾಂಡ್ ಬಾಡೀಸ್ ಆಫ್ ದಿ ಅರ್ತ್ ಆರ್ ನೋನ್ ಆ್ಯಸ್ ಕಾಂಟಿನೆಂಟ್ಸ್. ಈ ಏನು ಲ್ಯಾಂಡ್ ಬಾಡೀಸ್ ಕಾಣಿಸ್ತಿದೆಯಲ್ಲ, ಕಲರ್ಫುಲ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಲರ್ಸು ಇದೆಲ್ಲ ಏನು ಮಕ್ಕಳೇ? ಇದು ಲ್ಯಾಂಡ್. ಆಯಿತಾ? ಈ ಲ್ಯಾಂಡ್ ಬಾಡೀಸ್ ಎಷ್ಟು ಡಿವೈಡ್ ಆಗಿದೆ? 7 ಆಗಿ ಡಿವೈಡ್ ಆಗಿದೆ. ಈ ಲ್ಯಾಂಡ್ ಬಾಡೀಸ್ನ ನಾವು ಏನಂತ ಹೇಳ್ತೀವಿ? ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಅದೇ ಈ ವಾಟರ್ ಬಾಡೀಸ್ನ ನಾವು ಓಷನ್ಸ್ ಅಂತ ಹೇಳ್ತೀವಿ. ಈ ನಮ್ಮ ವರ್ಲ್ಡಲ್ಲಿ ಎಷ್ಟು ಕಾಂಟಿನೆಂಟ್ಸ್ ಇದೆ ಅಂತ ಹೇಳಿದ್ರೆ ಮಕ್ಕಳೇ 7 ಕಾಂಟಿನೆಂಟ್ಸ್ ಇದೆ. ಆಯಿತಾ? ಇಲ್ಲಿ ಬರ್ಬಿಡ್ತೀನಿ, ಆಮೇಲೆ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯಿತಾ? ಕಾಂಟಿನೆಂಟ್ಸ್ ಎಷ್ಟಿದೆ ಮಕ್ಕಳೇ? 7 ಕಾಂಟಿನೆಂಟ್ಸ್ ಇದೆ. ಕಾಂಟಿನೆಂಟ್ಸ್ ಫಸ್ಟ್ ಬಂದ್ಬಿಟ್ಟು ಏಷ್ಯಾ, ನಾವಿರೋದು ಕೂಡ ಏಷ್ಯಾ ಕಾಂಟಿನೆಂಟಲ್ಲೇ ಮಕ್ಕಳೇ. ಸೆಕೆಂಡ್ ಬಂದ್ಬಿಟ್ಟು ಆಫ್ರಿಕಾ, ಥರ್ಡ್ ಬಂದ್ಬಿಟ್ಟು ನಾರ್ತ್ ಅಮೇರಿಕಾ, ಫೋರ್ತ್ ಬಂದ್ಬಿಟ್ಟು ಸೌತ್ ಅಮೇರಿಕಾ, ಫಿಫ್ತ್ ಬಂದ್ಬಿಟ್ಟು ಅಂಟಾರ್ಟಿಕಾ, ಸಿಕ್ಸ್ತ್ ಬಂದ್ಬಿಟ್ಟು ಯುರೋಪ್, ಸೆವೆಂತ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ. ಆಯಿತಾ ಮಕ್ಕಳೇ?
ಇದಾದಮೇಲೆ ಓಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ತೋರಿಸ್ಬಿಡ್ತೀನಿ ನಿಮಗೆ ಕಾಂಟಿನೆಂಟ್ಸ್ ಕೂಡ, ಆಯಿತಾ. ಇದು ಲಾರ್ಜೆಸ್ಟ್ ಕಾಂಟಿನೆಂಟ್ ಆಫ್ ದಿ ವರ್ಲ್ಡಲ್ಲಿ ಅತಿ ದೊಡ್ಡ ಕಾಂಟಿನೆಂಟ್ ಯಾವುದು ಮಕ್ಕಳೇ? ಏಷ್ಯಾದ್ರಲ್ಲೇ ನಾವು ಕೂಡ ಇರೋದು, ಇಲ್ಲಿದ್ದೀವಿ ನಾವು ಇಂಡಿಯಾದ್ರಲ್ಲಿ. ಓಕೆನಾ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇದು ಫುಲ್ಲು ಏಷ್ಯಾ ಕಾಂಟಿನೆಂಟ್, ಲಾರ್ಜೆಸ್ಟ್ ಕಾಂಟಿನೆಂಟ್, ಬಿಗ್ಗೆಸ್ಟ್ ಕಾಂಟಿನೆಂಟ್ ಆಫ್ ಅವರ್ ವರ್ಲ್ಡ್. ಓಕೆ, ಸೆಕೆಂಡ್ ಬರುತ್ತೆ ಇಲ್ಲೇ ಪಕ್ಕದಲ್ಲಿ ಆಫ್ರಿಕಾ. ಓಕೆ, ಆಫ್ರಿಕಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಆಫ್ ಅವರ್ ವರ್ಲ್ಡ್. ಓಕೆನಾ ಮಕ್ಕಳೇ, ಥರ್ಡ್ ಬರುತ್ತೆ ನಾರ್ತ್ ಅಮೇರಿಕಾದ್ರಲ್ಲಿ ನೋಡಿ ಕ್ಯಾನಡಾ, USA ಮತ್ತು ಇದು ಮೆಕ್ಸಿಕೋ ತೋರಿಸ್ತಿದೆ ಇಲ್ಲಿ, ಆಯಿತಾ. ಇದು ನಾರ್ತ್ ಅಮೇರಿಕಾ. ಓಕೆನಾ, ಇದರಲ್ಲೇ ಫೋರ್ತ್ ಬರುತ್ತೆ ಇಲ್ಲಿ ಕೆಳಗಿದೆ ಸೌತ್ ಅಮೇರಿಕಾ, ಇಲ್ಲೇ ಕೆಳಗೆ ತೋರಿಸ್ತಿದೆ ನೋಡಿ ಸೌತ್ ಅಮೇರಿಕಾ, ಆಯಿತಾ. 4 ಆಯಿತು. ಆಮೇಲೆ ಫಿಫ್ತ್ ಬರುತ್ತೆ ಅಂಟಾರ್ಟಿಕಾ ನೋಡಿ ಮಕ್ಕಳೇ, ಇಲ್ಲಿ ಸೌತ್ ಪೋಲ್ ಹತ್ರ ಇರುತ್ತೆ ಅಂಟಾರ್ಟಿಕಾ. ಇದಕ್ಕೆ ಇದು ಕೂಲೆಸ್ಟ್ ಕಂಟ್ರಿ, ತುಂಬ ಚಳಿ ಇರುತ್ತೆ ಮಕ್ಕಳೇ, ಯಾಕಂದರೆ ಇಲ್ಲಿ ಬಿಸಿಲು ಬೀಳಲ್ಲ. ಈ ಅರ್ಥ ಹೀಗಿರುತ್ತಲ್ವ, ಹೀಗಿರುತ್ತೆ ಅರ್ಥ ಸಣ್ಣ ಇಲ್ಲಿ ಬೀಳುತ್ತೆ ಲ್ಯಾಂಡ್ ಮೇಲೆ, ಇಲ್ಲಿ ಕೆಳಗೆ ಪೋಲ್ಸ್ ಹತ್ರ ಬೀಳಲ್ಲ. ಅದಕ್ಕೆ ಏನಾಗುತ್ತೆ, ಪೋಲ್ಸ್ ಹತ್ರ ತುಂಬ ಚಳಿ ಇರುತ್ತೆ, ಆಯಿತಾ. ಅಲ್ಲಿ ಐಸಿಂದನೇ ಕವರ್ ಆಗಿರುತ್ತೆ ಅಲ್ಲಿನ ಪ್ಲೇಸಸ್. ಅಂಟಾರ್ಟಿಕಾ 5th ಲಾರ್ಜೆಸ್ಟ್ ಕಾಂಟಿನೆಂಟ್, ಅದು ಇಲ್ಲಿ ಸೌತ್ ಪೋಲ್ ಹತ್ರ ಬರುತ್ತೆ. ಆಮೇಲೆ 6th ಲಾರ್ಜೆಸ್ಟ್ ಕಾಂಟಿನೆಂಟ್ ಮಕ್ಕಳೇ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಏಷ್ಯಾದ ಪಕ್ಕ ಯುರೋಪ್, ಆಯಿತಾ. ಯುರೋಪ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆಮೇಲೆ ಲಾಸ್ಟ್ ಸ್ಮಾಲೆಸ್ಟ್ ಕಾಂಟಿನೆಂಟ್ ಆಫ್ ಅವರ್ ವರ್ಲ್ಡ್ ಈಸ್ ಆಸ್ಟ್ರೇಲಿಯಾ. ಓಕೆನಾ, ಆಸ್ಟ್ರೇಲಿಯಾ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಆಯಿತಾ. ಇದೆಷ್ಟು ಹೇಳಿ ಆಯಿತು. ಈಗ ಮಕ್ಕಳೇ ನೆಕ್ಸ್ಟ್ 7 ಕಾಂಟಿನೆಂಟ್ಸ್ ಹೇಳಿದೆ. ಈಗ ಓಷನ್ಸ್, ಆಯಿತಾ. ನಮ್ಮ ವಾಟರ್ ಪಾರ್ಟ್ ಏನಿದೆ ಇದನ್ನು ನಾವು ಓಷನ್ಸ್ ಅಂತ ಕರಿತೀವಿ ಮಕ್ಕಳೇ. ಓಷನ್ಸ್ ಎಷ್ಟಿದೆ ಅಂದರೆ 4 ಓಷನ್ಸ್ ಇದೆ. ಯಾವ್ದ್ಯಾವುದು ಅಂದರೆ ಫಸ್ಟ್ ದೊಡ್ಡ ಓಷನ್ ಬಂದ್ಬಿಟ್ಟು ಪೆಸಿಫಿಕ್ ಓಷನ್, ಸೆಕೆಂಡ್ ಓಷನ್ ಬಂದ್ಬಿಟ್ಟು ಅಟ್ಲಾಂಟಿಕ್ ಓಷನ್, ಥರ್ಡ್ ಓಷನ್ ಬಂದ್ಬಿಟ್ಟು ಇಂಡಿಯನ್ ಓಷನ್, ಫೋರ್ತ್ ಓಷನ್ ಬಂದ್ಬಿಟ್ಟು ಆರ್ಟಿಕ್ ಓಷನ್. ಪೆಸಿಫಿಕ್ ಓಷನ್ ಇಸ್ ದ ಲಾರ್ಜೆಸ್ಟ್ ಆ್ಯಂಡ್ ಡೀಪೆಸ್ಟ್ ಓಷನ್ ಮಕ್ಕಳೇ, ಇದು ತುಂಬ ಡೀಪ್ ಆಗಿದೆ ಈ ಓಷನು. ಅದೇ ಇದು ಬಂದ್ಬಿಟ್ಟು ಸ್ಮಾಲೆಸ್ಟ್ ಆ್ಯಂಡ್ ಶಾಲೋವೆಸ್ಟ್ ಅಂತ ಹೇಳ್ತೀವಿ, ಶಾಲೋವೆಸ್ಟ್ ಓಷನ್. ಶಾಲೋವೆಸ್ಟ್ ಅಂದರೆ ಮಕ್ಕಳೇ ತುಂಬ ಡೀಪ್ ಇಲ್ಲ ಅಂತ, ಲೆಸ್ ಡೀಪ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವರ್ಡ್ ಇದೆ, ಅದಕ್ಕೆ ಹೇಳಿದೆ ಲೆಸ್ ಡೀಪ್, ತುಂಬ ಡೀಪ್ ಇಲ್ಲ ಇದು, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನೋಡೋಣ. ಇದು ಲ್ಯಾಂಡ್ ಗೊತ್ತಾಯಿತು, ವಾಟರ್ ಗೊತ್ತಾಯಿತು, ಆರ್ಟಿಕ್ ಓಷನ್, 4 ಓಷನ್ಸ್ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಹೋಗೋಣ ಈ ಲ್ಯಾಂಡ್ ಮತ್ತು ವಾಟರ್. ನೋಡಿ ಮಕ್ಕಳೇ, ನಾನು ಸ್ಪಿಯರ್ ಅಂತ ಹೇಳಿದೆ. ಸ್ಪಿಯರಲ್ಲಿ ಈ ಅರ್ಧ ಭಾಗನ ಮೇಲಿಗೆ ತೊಗೊಳ್ಳೋಣ, ಅರ್ಧ ಭಾಗನ ಕೆಳಗೆ ತೊಗೊಳ್ಳೋಣ, ಹೆಮಿಸ್ಫಿಯರ್ ಮಾಡ್ಕೊಳ್ಳೋಣ. ಹೆಮಿಸ್ಫಿಯರ್ ಅಂದರೆ ಹಾಫ್ ಆಫ್ ದ ಸ್ಪಿಯರಲ್ಲಿ ಹಾಫ್ ಆಫ್ ಭಾಗ, ಆಯಿತಾ. ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್ ಅಂತ ತಗೊಳ್ಳೋಣ. ಈ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನೀವು ನೋಡಿದ್ರೆ ಮಕ್ಕಳೇ, ನಿಮಗೇನು ಕಾಣುತ್ತೆ, ಜಾಸ್ತಿ ಕಲರ್ಫುಲ್ ಕಾಣುತ್ತೆ, ಅಂದರೆ ಜಾಸ್ತಿ ಲ್ಯಾಂಡ್ ಕಾಣುತ್ತೆ, ಆಯಿತಾ. ಅದೇ ಸದರ್ನ್ ಹೆಮಿಸ್ಫಿಯರಲ್ಲಿ ನೋಡಿದ್ರೆ ಮಕ್ಕಳೇ, ಇಲ್ಲೊಂಚೂರು ಲ್ಯಾಂಡ್ ಬಿಟ್ಟರೆ ಮತ್ತೆ ಲ್ಯಾಂಡ್ ಜಾಸ್ತಿ ಇಲ್ಲವೇ ಇಲ್ಲ, ಆಯಿತಾ. ಚೂರೇ ಲ್ಯಾಂಡ್ ಇರೋದು. ಇದು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ, ಸದರ್ನ್ ಹೆಮಿಸ್ಫಿಯರ್ ಫುಲ್ಲು ವಾಟರಲ್ಲೇ ಜಾಸ್ತಿ ತುಂಬಿಕೊಂಡಿದೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಜಾಸ್ತಿ ಲ್ಯಾಂಡೇ ಇದೆ. ಇದಕ್ಕೆ 2 ಹೆಸರುಗಳನ್ನು ಕೊಟ್ಟಿದ್ದಾರೆ, ಆಯಿತಾ. ಅದು ಹೇಳೋದಕ್ಕಿಂತ ಮುಂಚೆ ನಾರ್ತಲ್ಲಿ ಮತ್ತು ಸೌತಲ್ಲಿ ಲ್ಯಾಂಡ್ ಎಷ್ಟಿದೆ, ವಾಟರ್ ಎಷ್ಟಿದೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಮಕ್ಕಳೇ. ಇದು ರಬ್ ಮಾಡ್ತೀನಿ, ಆಯಿತಾ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಮಕ್ಕಳೇ 60% ಲ್ಯಾಂಡ್ ಇದೆ, 60% ಲ್ಯಾಂಡ್ ಇದೆ ಆ್ಯಂಡ್ 40% ವಾಟರ್ ಇದೆ. ಯಾವುದರಲ್ಲಿ? ನಾರ್ತ್ ಹೆಮಿಸ್ಫಿಯರಲ್ಲಿ. ಆಮೇಲೆ ಸದರ್ನ್ ಹೆಮಿಸ್ಫಿಯರಲ್ಲಿ ಏನಿದೆ, 19% ಲ್ಯಾಂಡ್ ಇದೆ, ಆಮೇಲೆ 81% ವಾಟರ್ ಇದೆ, ಆಯಿತಾ. ಅರ್ಧ ಹೆಮಿಸ್ಫಿಯರಲ್ಲಿ. ಇದು ಯಾವುದು? ಸದರ್ನ್ ಹೆಮಿಸ್ಫಿಯರ್, ಆಯಿತಾ ಮಕ್ಕಳೇ. ಅದಕ್ಕೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಲ್ಯಾಂಡ್ ಜಾಸ್ತಿ ಇರೋದ್ರಿಂದ ಇದನ್ನು ಲ್ಯಾಂಡ್ ಹೆಮಿಸ್ಫಿಯರ್ ಅಂತಲೂ ಕರಿತೀವಿ, ಆಯಿತಾ. ಇದನ್ನ ಏನು ಕರಿತೀವಿ? ಲ್ಯಾಂಡ್ ಹೆಮಿಸ್ಫಿಯರ್ ಅಂತಲೂ ಕರಿತೀವಿ, ಆಯಿತಾ. ಸದರ್ನ್ ಹೆಮಿಸ್ಫಿಯರಲ್ಲಿ ವಾಟರ್ ಜಾಸ್ತಿ ಇರೋದ್ರಿಂದ ಇದನ್ನು ವಾಟರ್ ಹೆಮಿಸ್ಫಿಯರ್ ಅಂತಲೂ ಕರಿತೀವಿ, ಆಯಿತಾ. ಇದೆರಡು ಇಂಪಾರ್ಟೆಂಟ್, ಇದು ಕೂಡ ನೆನಪಿಟ್ಕೊಳ್ಬೇಕು ಮಕ್ಕಳು. ವಾಟರ್ ಜಾಸ್ತಿ ಇದೆ ಅದಕ್ಕೆ ವಾಟರ್ ಹೆಮಿಸ್ಫಿಯರ್ ಅಂತೀವಿ ಸದರ್ನ್ ಹೆಮಿಸ್ಫಿಯರ್ನ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಲ್ಯಾಂಡ್ ಜಾಸ್ತಿ ಇದೆ ಅದಕ್ಕೆ ಅದು ಲ್ಯಾಂಡ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಈಗ ಹೋಗೋಣ ಮಕ್ಕಳು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಅಂದರೆ ಏನು,
ಅದು ನಮಗೆ ಯಾಕೆ ಇಂಪಾರ್ಟೆಂಟು ಮಕ್ಕಳೇ? ನಾವು ಎಲ್ಲಿಗಾದರೂ ಹೋಗ್ಬೇಕಂದ್ರೆ ನಮಗೀಗ ಇದು ಲೆಂತು, ಏರಿಯಾ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಮಕ್ಕಳೇ? ಹೌದಲ್ವಾ? ಎಷ್ಟು ದೂರ ಹೋಗಬೇಕು ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ಇದೆಲ್ಲ ಮಕ್ಕಳೇ ಲ್ಯಾಟಿಟ್ಯೂಡ್ಸಿಂದ ಗೊತ್ತಾಗುತ್ತೆ. ಲ್ಯಾಟಿಟ್ಯೂಡ್ಸ್ ಅಂದರೆ ಮಕ್ಕಳೇ ಇದೇನು ನಾವು ದೇವರು ಬಂದು ಹಾಕಿರೋ ಲೈನ್ಸ್ ಅಲ್ಲ ಭೂಮಿ ಮೇಲೆ, ನಾವು ಇಮ್ಯಾಜಿನರಿ ಕ್ರಿಯೇಟ್ ಮಾಡ್ಕೊಂಡಿರೋ ಲೈನ್ಸ್, ಆಯಿತಾ? ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ನಾನು ಲ್ಯಾಟಿಟ್ಯೂಡ್ಸ್ ಅಂದರೆ ಏನು, ಲಾಂಗಿಟ್ಯೂಡ್ಸ್ ಅಂದರೆ ಏನು ಅಂತ ಇಲ್ಲಿ ರಫ್ ಆಗಿ ತೋರಿಸ್ಬಿಡ್ತೀನಿ, ಆಯಿತಾ? ಇದೊಂದು ಸ್ಪಿಯರ್ ಅಂತ ಅಂದ್ಕೊಳ್ಳೋಣ. ಸ್ಪಿಯರ್ ಅಥವಾ ಸರ್ಕಲ್ ಅಂತಲೇ ಅಂದ್ಕೊಳ್ಳಿ. ಸರ್ಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಲ್ಯಾಟಿಟ್ಯೂಡ್ಸ್ ಅಂದರೆ ಮಕ್ಕಳೇ ಇದು ನೋಡಿ, ಇದು ಮಧ್ಯದಲ್ಲಿ ಬಂದ್ಬಿಟ್ಟು ಈಕ್ವೇಟಾರ್, ಆಯಿತಾ? ಇದು ಮಧ್ಯದಲ್ಲಿರುವಂಥದ್ದು, ಇದು ಈಕ್ವೇಟಾರ್. ಇದನ್ನ ನಾವು 0 ಡಿಗ್ರಿ ಅಂತ ಹೇಳ್ತೀವಿ, ಆಯಿತಾ? ಆಮೇಲೆ ಇಲ್ಲಿ ಬರುತ್ತಲ್ಲ ಇದೆಲ್ಲ ಲ್ಯಾಟಿಟ್ಯೂಡ್ಸು. ಆದರೆ ನೋಡಿ ಮಕ್ಕಳೇ, ಇದರಿಂದ ಲೆಂತ್ ಕಡಿಮೆ ಇರುತ್ತೆ. ಈಕ್ವೇಟರ್ಗಿಂತ ದೂರ ಬರ್ತಾ ಬರ್ತಾ ಎಲ್ಲ ಲ್ಯಾಟಿಟ್ಯೂಡ್ಸು ಏನಾಗುತ್ತೆ, ಲೆಂತ್ ಕಡಿಮೆ ಆಗುತ್ತೆ, ಆಯಿತಾ? ಈಕ್ವೇಟರ್ಗಿಂತ ದೂರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಲ್ಯಾಟಿಟ್ಯೂಡ್ಸಿನ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಸರ್ಕ್ಯುಲರ್ ಶೇಪ್ ಇರೋದ್ರಿಂದ, ಸ್ಪಿಯರ್ ಆಗಿರೋದ್ರಿಂದ ಏನಾಗುತ್ತೆ, ಲೆಂತ್ ಕಡಿಮೆ ಆಗುತ್ತೆ. ಅದಕ್ಕೆ ಈಕ್ವೇಟರ್ ಇಸ್ ದ ಬಿಗ್ಗೆಸ್ಟ್ ಲೈನ್, ಆಯಿತಾ? ಅದಕ್ಕೆ ಇದು ಗ್ರೇಟ್ ಸರ್ಕಲ್ ಅಂತಲೂ ಕರಿತೀವಿ. ಇದೆಲ್ಲ ಇಂಪಾರ್ಟೆಂಟ್ ಮಕ್ಕಳೇ, ಕೇಳ್ತಾರೆ. ಗ್ರೇಟ್ ಸರ್ಕಲ್ ಅಂತಲೂ ಕರಿತೀವಿ, 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತಲೂ ಕರಿತೀವಿ, ಈಕ್ವೇಟರ್ ಅಂತಲೂ ಕರಿತೀವಿ. 3 ಪಾಯಿಂಟ್ ಹೇಳಿಬಿಟ್ಟೆ. ಇದು ಸೌತ್ ಪೋಲ್ ಮಕ್ಕಳೇ, ಇದು ನಾರ್ತ್ ಪೋಲ್, ಆಯಿತಾ? ಲ್ಯಾಟಿಟ್ಯೂಡ್ಸ್ ಅಂತ ಆಯಿತು. ಈಗ ಲಾಂಗಿಟ್ಯೂಡ್ಸ್ ಅಂದರೆ ಮಕ್ಕಳೇ ಇದು ಹಾರಿಸಾಂಟಲ್ ಲೈನ್ಸ್. ವರ್ಟಿಕಲ್ ಲೈನ್ಸ್ ಏನು ಬರುತ್ತಲ್ಲ ಅದನ್ನು ನಾವು ಲಾಂಗಿಟ್ಯೂಡ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಲಾಂಗಿಟ್ಯೂಡ್ಸ್, ಈಗ ನಾನು ಏನು ಬಿಡಿಸ್ತಿದ್ದೀನಲ್ಲ ಇದು ಲಾಂಗಿಟ್ಯೂಡ್ಸ್, ಆಯಿತಾ? ಈ ಲಾಂಗಿಟ್ಯೂಡ್ಸು ಕೂಡ ಲ್ಯಾಟಿಟ್ಯೂಡ್ ಥರ ಈಕ್ವೇಟರ್ ದೊಡ್ಡದು, ಮಿಕ್ಕಿದೆಲ್ಲ ಸಣ್ಣದು ಬರಲ್ಲ ಮಕ್ಕಳು. ಇದರಲ್ಲಿ ಲಾಂಗಿಟ್ಯೂಡ್ಸ್ ಎಲ್ಲದೂ ಕೂಡ ಒಂದೇ ಲೆಂತಲ್ಲಿ ಇರುತ್ತೆ, ಎಲ್ಲಾದರೂ ಒಂದೇ ಲೆಂತ್, ಆಯಿತಾ? ಇದು ಲಾಂಗಿಟ್ಯೂಡ್ಸ್. ಲಾಂಗಿಟ್ಯೂಡ್ಸ್ ಮೇಲೆ ಏನು ಡಿಪೆಂಡ್ ಆಗುತ್ತೆ? ಲ್ಯಾಟಿಟ್ಯೂಡ್ಸ್ ಮೇಲೆ ಏರಿಯಾ, ಪ್ಲೇಸ್, ಲೆಂತ್ ಎಲ್ಲ ಡಿಪೆಂಡ್ ಆದರೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೆ ಎಷ್ಟು ಕಿಲೋಮೀಟರ್ ಎಲ್ಲ ಆಗುತ್ತೆ ಅಂದರೆ ಲಾಂಗಿಟ್ಯೂಡ್ಸ್ ಮೇಲೆ ಏನು ಡಿಪೆಂಡ್ ಆಗುತ್ತೆ ಅಂದರೆ ಈ ಟೈಮು ಇದೆಲ್ಲ ಹೇಗೆ ವೇರಿ ಮಾಡ್ತೀವಿ, ಡೇ ಟು ಡೇ ಇದೆಲ್ಲ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಲಾಂಗಿಟ್ಯೂಡ್ಸ್ ಅಂತ, ಆಯಿತಾ ಮಕ್ಕಳೇ? ಇದೇನು ಅಂತ ಈಗ ನೋಡೋಣ. ಡೈರೆಕ್ಟ್ ಈಗ ನಾನು ಲ್ಯಾಟಿಟ್ಯೂಡ್ಸಿಗೆ ಹೋಗ್ತೀನಿ. ಲ್ಯಾಟಿಟ್ಯೂಡ್ಸ್ ಅಂದರೆ ಏನಂತ ನಿಮಗೆ ಅರ್ಥ ಮಾಡಿಸ್ತೀನಿ. ಲ್ಯಾಟಿಟ್ಯೂಡ್ಸ್ ಈಸ್ ಆನ್ ಇಮ್ಯಾಜಿನರಿ ಲೈನ್. ನಿಮಗೆ ನಾನು ಆಗಲೇ ಹೇಳಿದೆ, ಲ್ಯಾಟಿಟ್ಯೂಡ್ ಅಂತ ಏನು ಗಾಡ್ ಕ್ರಿಯೇಟ್ ಮಾಡಿಲ್ಲ, ಅರ್ಥ ಮೇಲೆ ಈ ಥರ ಲೈನ್ಸ್ ಹಾಕಿಲ್ಲ. ಇದು ಇಮ್ಯಾಜಿನರಿ ಲೈನ್ಸ್ ಮ್ಯಾನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂಥದ್ದು, ಆಯಿತಾ? ವಿಚ್ ಜಾಯಿನ್ಸ್ ಆಲ್ ದ ಪ್ಲೇಸಸ್ ವಿಚ್ ಹ್ಯಾವ್ ದ ಸೇಮ್ ಆ್ಯಂಗುಲರ್ ಡಿಸ್ಟೆನ್ಸ್. ಇದೆಲ್ಲ ಪ್ಲೇಸಸ್ಸಿಗೂ ಜಾಯಿನ್ ಆಗುತ್ತೆ ಯಾರ ಹತ್ರ ಸೇಮ್ ಆ್ಯಂಗುಲರ್ ಪ್ಲೇಸಸ್ ಇದೆಯಲ್ಲ ಅವ್ರ ಹತ್ರ. ಇಟ್ ಈಸ್ ಮೆಷರ್ಡ್ ಇನ್ ಡಿಗ್ರೀಸ್. ಈ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ನ ನಾವು ಯಾವುದರಲ್ಲಿ ಮೆಷರ್ ಮಾಡ್ತೀವಿ ಅಂದರೆ 0 ಡಿಗ್ರಿ. ನಾನು ಹೇಳಿದೆಲ್ಲ ಡಿಗ್ರಿಯಲ್ಲಿ ಮೆಷರ್ ಮಾಡ್ತೀವಿ. ಇಲ್ಲಿ 0 ಡಿಗ್ರಿ, ಇಲ್ಲಿ ಬರ್ತಾ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 5 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 30 ಡಿಗ್ರಿ, 35 ಡಿಗ್ರಿ, 40 ಡಿಗ್ರಿ, 45 ಡಿಗ್ರಿ, 50 ಡಿಗ್ರಿ, 55 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಈ ಥರ ಬರುತ್ತೆ. ಇಲ್ಲೂ ಕೂಡ ಸೇಮ್ 1 ಡಿಗ್ರಿ, 2 ಡಿಗ್ರಿ, 3, 4, 5, 6, 7, 8, 9, 10, 30, ಆಮೇಲೆ 60, ಆಮೇಲೆ 80, ಆಮೇಲೆ 90 ಡಿಗ್ರಿಗೆ ಇಲ್ಲಿ ಸೌತ್ ಪೋಲ್ ಹತ್ರ ಬರುತ್ತೆ. 90 ಡಿಗ್ರಿಗೆ ಅಲ್ಲಿ ನಾರ್ತ್ ಪೋಲ್ ಹತ್ರ ಬರುತ್ತೆ, ಇಲ್ಲಿ ಸೌತ್ ಪೋಲ್ ಹತ್ರ ಬರುತ್ತೆ ಮಕ್ಕಳೇ, ಆಯಿತಾ? ಎಷ್ಟು ಡಿಗ್ರಿಯಲ್ಲಿ ಮೆಷರ್ ಮಾಡ್ತೀವಿ. ಆಮೇಲೆ ಬಂದ್ಬಿಟ್ಟು ದ ಈಕ್ವೇಟರ್ನ 0 ಡಿಗ್ರಿ ಅಂತ ಹೇಳ್ತೀವಿ, ಗ್ರೇಟ್ ಸರ್ಕಲ್ ಅಂತಲೂ ಹೇಳ್ತೀವಿ. ಈಕ್ವೇಟರಿಂದು ಬೇರೆ ಏನು ಲ್ಯಾಟಿಟ್ಯೂಡ್ಸ್ಗಿಂತ ಲೆಂತ್ ಜಾಸ್ತಿ ಇದೆ, ಬೇರೆ ಲ್ಯಾಟಿಟ್ಯೂಡ್ಸಿಂದು ಲೆಂತ್ ಕಡಿಮೆ ಇದೆ. ದೂರ ಹೋಗ್ತಾ ಹೋಗ್ತಾ ಈಕ್ವೇಟರ್ಗಿಂತ ದೂರ ಹೋಗಿದ್ದು ಲ್ಯಾಟಿಟ್ಯೂಡ್ಸ್ ಏನಾಗುತ್ತೆ, ಅದರ ಲೆಂತ್ ತುಂಬಾ ಕಡಿಮೆ ಇರುತ್ತೆ ಅಂತಲೂ ಇದೆಲ್ಲ ಹೇಳಿದೆ ನಾನು, ಆಯಿತಾ? ನೆಕ್ಸ್ಟ್ ಹೋಗೋಣ. ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವುದು ಮಕ್ಕಳೇ? ನಾನು ಇದೆಲ್ಲ ಏನು ಮಾತಲ್ಲಿ ಹೇಳ್ತಿದ್ದೀನಿ ಅದೇ ಲೆಸನಲ್ಲಿರೋದು, ಆಯಿತಾ? ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವುದು ಇಲ್ಲಿ ಬರೀತೀನಿ. ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು ಮಕ್ಕಳೇ 0 ಡಿಗ್ರಿ ಲ್ಯಾಟಿಟ್ಯೂಡ್ which is also called as equator and also great circle. Okay, 23 degree 30 minutes north latitude
is called as Tropic of Cancer. Okay, Tropic of Cancer. Okay, 23 degree 30 minutes south latitude is also called as Tropic of Capricorn. Tropic of Capricorn. Okay, 66 degree 30 minutes north latitude is also called as Arctic Circle. ಇದು ಇಂಪಾರ್ಟೆಂಟ್ ಮಕ್ಕಳೇ. ಇದು ಡಿಗ್ರಿ ಕೊಟ್ಬಿಟ್ಟು ಅದಕ್ಕೆ ಏನಂತ ಹೇಳ್ತಾರೆ ಅಂತ ಕೇಳ್ತಾರೆ. ನಾರ್ತ್ ಲ್ಯಾಟಿಟ್ಯೂಡಿಗೆ ಏನಂತ ಹೇಳ್ತಾರೆ, ಇಷ್ಟು ಡಿಗ್ರಿ ಕೊಟ್ಬಿಟ್ಟು ಇದನ್ನು ಕೇಳ್ತಾರೆ, ಇದನ್ನು ನೀವು ಹೇಳಬೇಕಾಗತ್ತೆ. ಅಥವಾ ಇದನ್ನು ಹೇಳ್ತಾರೆ, ಇದನ್ನ ನಿಮ್ಮ ಹತ್ರ ಕೇಳ್ತಾರೆ. ಆಯಿತಾ, ಯಾವ ಲ್ಯಾಟಿಟ್ಯೂಡ್ನ ನಾವು ಆರ್ಟಿಕ್ ಸರ್ಕಲ್ ಅಂತ ಕರಿತೀವಿ ಅಂತ ಕೇಳ್ತಾರೆ. ಹಾಗೆ 66 ಡಿಗ್ರಿ 30 minutes south latitude is also known as Antarctic Circle. Okay, next 90 degree north latitude is also called as North Pole. Okay, 90 degree south latitude is also called as South Pole. Okay ನಾ ಮಕ್ಕಳೇ, ಇಲ್ಲೂ ನಿಮಗೆ ರಫ್ ಆಗಿ ಹೇಳ್ತೀನಿ. ಇದು ಈಕ್ವೇಟರ್ ಅಂದರೆ ಇದು 30 ಡಿಗ್ರಿ ಅಂತ ಅನ್ಕೊಳ್ಳಿ, ಇದು 60 ಡಿಗ್ರಿ ಅಂತ ಅನ್ಕೊಳ್ಳಿ, ಇದು 90 ಡಿಗ್ರಿ ಅಂತ ಅನ್ಕೊಳ್ಳಿ. ಆಯಿತಾ, ಇದು 30 ಡಿಗ್ರಿ ಈಕ್ವೇಟರ್ 0. ಆಮೇಲೆ ಇಲ್ಲಿ ಬಂತು 23.5 ಡಿಗ್ರಿ ನಾರ್ತ್ 23 ಡಿಗ್ರಿ 30 ಮಿನಿಟ್ಸ್ ನಾರ್ತ್ ಲ್ಯಾಟಿಟ್ಯೂಡ್ಸ್ ಬಂತು. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಇಲ್ಲಿ ಬರಿತೀನಿ. ಆಯಿತಾ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದು ಬಂದ್ಬಿಟ್ಟು ಆರ್ಟಿಕ್ ಸರ್ಕಲ್. ಆಯಿತಾ, ಇದು 66.30 ಡಿಗ್ರಿ ಅಂತ ಇದನ್ನ ಅನ್ಕೊಳ್ಳೋಣ. ಹಾಗೆ ಇಲ್ಲಿ ಕೆಳಗೆ ಬಂದ್ಬಿಟ್ಟು ಇದನ್ನ ನಾವು 30 ಡಿಗ್ರಿ ಅಂತ ಅನ್ಕೊಳ್ಳೋಣ. ಆಯಿತಾ, ಇದನ್ನ ನಾವು 30 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಅನ್ಕೊಳ್ಳೋಣ. ಕ್ಯಾಪ್ರಿಕಾನ್. ಹಾಗೆ ಇಲ್ಲಿ ಬಂದ್ಬಿಟ್ಟು 60 ಡಿಗ್ರಿ ಟ್ರಾಪಿಕ್ ಅಂಟಾರ್ಟಿಕ್ ಸರ್ಕಲ್. ಆಯಿತಾ, ಇದು ಬಂದ್ಬಿಟ್ಟು ಸೌತ್ ಪೋಲ್ 90 ಡಿಗ್ರಿದು ಸೌತ್ ಪೋಲ್, ಇದು ಬಂದ್ಬಿಟ್ಟು 90 ಡಿಗ್ರಿದು ನಾರ್ತ್ ಪೋಲ್. ಆಯಿತಾ, ಇಲ್ಲೇ ಅರ್ಥ ಮಾಡಿಸ್ತೇನೆ ಮಕ್ಕಳು. ಈಕ್ವೇಟರ್ 0 ಡಿಗ್ರಿ, ಇದನ್ನು ಗ್ರೇಟ್ ಸರ್ಕಲ್ ಅಂತಲೂ ಹೇಳ್ತೀವಿ. ಅಲ್ಲಿಂದ 30 ಡಿಗ್ರಿ 23.30 ಡಿಗ್ರಿ ಇರೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.30 ಡಿಗ್ರಿ ಇರೋದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸೌತಲ್ಲಿ. ಹಾಗೆ 66.30 ಡಿಗ್ರಿ ಇರೋದು ಆರ್ಟಿಕ್ ಸರ್ಕಲ್ ನಾರ್ತಲ್ಲಿ, ಅಂಟಾರ್ಟಿಕ್ ಸರ್ಕಲ್ ಸೌತಲ್ಲಿ, ಸೌತ್ ಪೋಲ್ ಸೌತಲ್ಲಿ, ನಾರ್ತ್ ಪೋಲ್ ಸೌತಲ್ಲಿ 90 ಡಿಗ್ರಿ ಅಷ್ಟು. ಆಯಿತಾ, ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಿಮಗೆ ತೋರಿಸಿದ್ದೀನಿ ಗ್ಲೋಬಲ್ಲಿ ನೋಡಿ. ಇದು ಬರುತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇಲ್ಲಿ ನಿಮಗೆ ಒಂದು ಬ್ಲೂ ಲೈನ್ ಕಾಣಿಸ್ತಿರ್ಬೋದು. ಆಯಿತಾ, ಈ ಲೈನು ಶೈನಿಂಗ್ ಲೈನ್ ಇದೆಯಲ್ಲ, ಅದು ಟ್ರಾಪಿಕ್ ಆಫ್ ಈಕ್ವೇಟರ್ ಅದು. ಆಯಿತಾ, ಅದಕ್ಕಿಂತ 30 ಡಿಗ್ರಿ ಮೇಲೆ ಇದು ಒಂದು 30 ಡಿಗ್ರಿ ಅಂತ ಅನ್ಕೊಳ್ತೀನಿ ನಾನು. ಇದು ಈಕ್ವೇಟರಾ, ಇಲ್ಲಿಂದ ಇದು 30 ಡಿಗ್ರಿ, ಇದು 30 ಡಿಗ್ರಿ ಅಂತ ಅನ್ಕೊಳ್ತೀನಿ. ಇದು 60 ಡಿಗ್ರಿ ಅಂತ ಅನ್ಕೊಳ್ತೀನಿ. ಇದು ಕೂಡ 60 ಡಿಗ್ರಿ, ಇದು 90 ಡಿಗ್ರಿ. ಆಯಿತಾ, ನೋಡಿ ಬಿಟ್ಟೆ ಇಲ್ಲಿ ಈಕ್ವೇಟರ್. ಆಯಿತಾ, ಇದು ಈಕ್ವೇಟರ್ ಲೈನು. ಇದು 30 ಡಿಗ್ರಿ ನಾರ್ತಲ್ಲಿರುವಂಥದ್ದು ಯಾವುದು 23.30. ಆಯಿತಾ, ಬರೀ 30 ಅಲ್ಲ, ನಾನು ತುಂಬ ಸರಿ 30 ಅಂತಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 23.30 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಇದು ಯಾವುದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅದೇ 23.30 ಡಿಗ್ರಿ ಸೌತಲ್ಲಿರುವಂಥದ್ದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಆಯಿತಾ, ಅದೇ 66.30 ಡಿಗ್ರಿ ನಾರ್ತಲ್ಲಿರುವಂಥದ್ದು ಆರ್ಟಿಕ್ ಸರ್ಕಲ್. ಇಲ್ಲಿ ನಾನು ಹೇಳಿದೆ ಆರ್ಟಿಕ್ ಓಷನ್ ಮೇಲ್ ಬರುತ್ತೆ ಅಂತ. ನೋಡಿ ಮಕ್ಕಳೇ, ನಾನು ಓಷನ್ಸ್ ನಿಮಗೆ ತೋರಿಸಿಲ್ಲ. ಇಲ್ಲಿ ನಿಮಗೆ ಕಾಣ್ತಿದೆ ಪೆಸಿಫಿಕ್ ಓಷನ್. ಆಯಿತಾ, ಸೆಕೆಂಡ್ ಲಾರ್ಜೆಸ್ಟ್ ಬಂದ್ಬಿಟ್ಟು ಇದು ಫಸ್ಟ್ ಲಾರ್ಜೆಸ್ಟ್ ಓಷನ್ ಆಫ್ ದಿ ವರ್ಲ್ಡ್. ಸೆಕೆಂಡ್ ಲಾರ್ಜೆಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ಅಟ್ಲಾಂಟಿಕ್ ಓಷನ್. ಓಕೆನಾ, ನಾರ್ತ್ ಅಟ್ಲಾಂಟಿಕ್ ಓಷನ್. ಥರ್ಡ್ ಲಾರ್ಜೆಸ್ಟ್ ಬಂದ್ಬಿಟ್ಟು ನಮ್ಮ ಇಂಡಿಯಾದ ಕೆಳಗಿರುವಂತಹ ಇಲ್ಲಿರುವಂತಹ ಇಂಡಿಯನ್ ಓಷನ್. ಓಕೆ, ಆಯಿತಾ ಮಕ್ಕಳೇ, ಕಾಣ್ತಿರ್ಬೋದು ನಿಮಗೆ ಇಂಡಿಯನ್ ಓಷನ್. ಫೋರ್ತ್ ಲಾರ್ಜೆಸ್ಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಆರ್ಟಿಕ್ ಓಷನ್. ಆಯಿತಾ ಮಕ್ಕಳೇ, ಇಲ್ಲಿ ಬರುತ್ತೆ ಆರ್ಟಿಕ್ ಓಷನ್. ಇದಿಷ್ಟು. ಆಯಿತಾ,
ಆರ್ಟಿಕ್ ಓಷನ್ ಇಲ್ಲಿರೋದ್ರಿಂದ ಇಲ್ಲಿ ಬರುವಂಥದ್ದು ಯಾವುದು, ಆರ್ಟಿಕ್ ಸರ್ಕಲ್. ಓಕೆನಾ, ನಾರ್ತಲ್ಲಿ ಬರುವಂಥದ್ದು ಯಾವುದು, ಆರ್ಟಿಕ್ ಸರ್ಕಲ್. ಅಂಟಾರ್ಟಿಕಾ ಕೆಳಗೆ ಬರುವುದರಿಂದ ಇಲ್ಲಿ ಬರುವಂಥ ಯಾವುದು ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್. ಆಯಿತಾ, ನೆನಪಿರುತ್ತೆ ಅಂತ ಅನ್ಕೊಳ್ತೀನಿ. ಕೆಳಗೆ ಸೌತ್ ಪೋಲ್, ಮೇಲೆ ನಾರ್ತ್ ಪೋಲ್. ಆಯಿತಾ, ಇದಿಷ್ಟು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ಮುಂದೆ ಹೋಗೋಣ ಮಕ್ಕಳೇ, ಲಾಂಗಿಟ್ಯೂಡ್ಸ್. ಲಾಂಗಿಟ್ಯೂಡ್ಸ್ ಅಂದರೆ ಏನು? ಲಾಂಗಿಟ್ಯೂಡ್ಸ್ ಕೂಡ ಇಮ್ಯಾಜಿನರಿ ಲೈನ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು put dates, day and to change the time. ಓಕೆನಾ ಮಕ್ಕಳೇ, ಲಾಂಗಿಟ್ಯೂಡ್ಸ್ ಬೇಸಿಸ್ ಮೇಲೆ ನಾವು ಟೈಮು, ಡೇ ಚೇಂಜ್ ಎಲ್ಲ ಮಾಡ್ತೀವಿ. ಎಷ್ಟು ಲ್ಯಾಟಿಟ್ಯೂಡ್ಸ್ ಎಷ್ಟಿದ್ದಾವೆ ಅಂದರೆ ಮಕ್ಕಳೇ, ಟೋಟಲಿ ನಮ್ಮ ಅರ್ಥಲ್ಲಿ ಎಷ್ಟು ಲ್ಯಾಟಿಟ್ಯೂಡ್ಸ್ ಇದ್ದಾವೆ ಅಂದರೆ 181 ಲ್ಯಾಟಿಟ್ಯೂಡ್ಸ್ ಇದ್ದಾವೆ ಮಕ್ಕಳೇ. ಆಯಿತಾ, ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನು ನಾನು ಹೇಳಿದ್ದೀನಿ. ನೆಕ್ಸ್ಟ್ ಹೋಗೋಣ ಲಾಂಗಿಟ್ಯೂಡ್ಸ್. ಲಾಂಗಿಟ್ಯೂಡ್ಸು ಕೂಡ ಮಕ್ಕಳೇ ಇದು ಏನು ವರ್ಟಿಕಲ್ ಲೈನ್ಸು, ಇದು ಕೂಡ ಇಮ್ಯಾಜಿನರಿ ಲೈನ್ಸ್. ಇದನ್ನು ನಾವು ಲಾಂಗಿಟ್ಯೂಡ್ಸ್ನ ಮೆರಿಡಿಯನ್ಸ್ ಅಂತ ಕರಿತೀವಿ ಮಕ್ಕಳೇ. ಲಾಂಗಿಟ್ಯೂಡ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೆರಿಡಿಯನ್ಸ್. ಮೆರಿಡಿಯನ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಮಕ್ಕಳೇ, ಮೆರಿ ಅಂದರೆ ಮಿಡ್ ಅಂತ, ಮಧ್ಯ ಅಂತ, ಡಿಯನ್ಸ್ ಅಂದರೆ ಡೇ ಅಂತ, ಮಿಡ್ ಡೇ ಮಧ್ಯಾಹ್ನ ಅಂತ, ಆಯಿತಾ, ಮಧ್ಯಾಹ್ನ ಅಂತ ಕರಿತೀವಿ. ಲಾಂಗಿಟ್ಯೂಡ್ಸ್ ಮಕ್ಕಳೇ ಟೋಟಲಿ 360 ಲಾಂಗಿಟ್ಯೂಡ್ಸ್ ಇದ್ದಾವೆ. ಆಯಿತಾ, 360 ಲಾಂಗಿಟ್ಯೂಡ್ಸ್ ಇದ್ದಾವೆ ಇಡೀ ಗ್ಲೋಬ್ ಮೇಲೆ. ಆ 360 ಲಾಂಗಿಟ್ಯೂಡ್ಸು ಕೂಡ ಒಂದೊಂದು ಲಾಂಗಿಟ್ಯೂಡಿಗೂ ಕೂಡ ಡಿಫ್ರೆಂಟ್ ಟೈಮ್ ಸೆಟ್ ಆಗುತ್ತೆ. ಟೋಟಲಿ 360 ಲಾಂಗಿಟ್ಯೂಡ್ಸ್ ಇದ್ದಾವೆ. ಅದು ಹೇಗೆ ಸೆಟ್ ಆಗುತ್ತೆ, ಏನಾಗುತ್ತೆ ಅಂತ ನಿಮಗೆ ಇಲ್ಲಿ ನಾನು ಈಗ ಹೇಳ್ತೀನಿ. ಆಯಿತಾ, ಇದು ನೋಡಿ, ಇದು ಗ್ಲೋಬ್. ಆಯಿತಾ, ಇಲ್ಲಿ ನಿಮಗೆ ವರ್ಟಿಕಲ್ ಬ್ಲೂ ಲೈನ್ಸ್ ಕಾಣಿಸ್ತಿದೆಯಾ ಮಕ್ಕಳೇ? ಇಲ್ಲಿ ಪಾಸ್ ಆಗ್ತಿರುವಂಥದ್ದು ವರ್ಟಿಕಲ್ ಬ್ಲೂ ಲೈನ್ಸ್, ಇದೆಲ್ಲ ಲಾಂಗಿಟ್ಯೂಡ್ಸ್. ಫಾರ್ ಎಕ್ಸಾಂಪಲ್ ಇದು ತಗೊಳ್ಳೋಣ. ಈ ಸ್ಟ್ಯಾಂಡನ್ನ ಈಗ ನಾವು ಒಂದು ಇದು ಒಂದು ಲೈನ್ ಮೇಲೆ ಸೆಟ್ ಮಾಡ್ಕೊತೀನಿ. ಆಯಿತಾ, ಇದು ಒಂದು ಏನು ನಾರ್ತಿಂದ ಸೌತಿಗೆ ಬಂದು ಟಚ್ ಆಗಿರುವಂಥದ್ದು ಏನು ನಮ್ಮ ಒಂದು ಲಾಂಗಿಟ್ಯೂಡ್. ಆಯಿತಾ, ಇದೀಗ ಹೀಗಿದೆ. ಇದ್ರ ಮೇಲೆ ಹೇಗೆ ಟೈಮು, ಡೇಟ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಆಯಿತಾ, ಇದು ಹೀಗಿದೆ. ಆಯಿತಾ, ಈಗ ಇಲ್ಲಿ ಸನ್ ಇದೆ, ಇದು ನನ್ನ ಕೈ ಏನು ಸನ್. ಆಯಿತಾ, ಇದ್ರ ಮೇಲೆ ಕರೆಕ್ಟಾಗಿ ಸನ್ ಬೀಳ್ತಾ ಇದೆ ಮಕ್ಕಳೇ, ಇದ್ರ ಮೇಲೆ ಕರೆಕ್ಟಾಗಿ ಸನ್ ಬೀಳ್ತಾ ಇದೆ. ಈ ಜಾಗದಲ್ಲಿ ಈ ಲೈನ್ ಹತ್ರ ಯಾವ್ಯಾವ ಜಾಗಗಳಿದಾವಲ್ಲ ಮೇಲಿಂದ ಕೆಳಗೆ, ಅದಕ್ಕೆಲ್ಲ ಏನೀಗ ಕರೆಕ್ಟಾಗಿ ಮಧ್ಯಾಹ್ನ, ಕರೆಕ್ಟಾಗಿ ಸನ್ ಆ ಲೈನ್ ಮೇಲೆ ಬೀಳ್ತಿದೆ ಅಂದರೆ ಅವರಿಗೆ ಮಧ್ಯಾಹ್ನ ಅಂದರೆ 12 ಗಂಟೆ. ಆಯಿತಾ, 12 o'clock ಆಗಿದೆ ಅಂತ ಅವರಿಗೆಲ್ಲ 12 o'clock. ಆಯಿತಾ ಮಕ್ಕಳೇ, ಈಗ ಅದೇ ಈ ಲೈನು ಮತ್ತೆ ಏನಾಯಿತು, ಈಗ ಸನ್ನು ಒಂಚೂರು ಈ ಕಡೆ ಬಂತು. ಆಯಿತಾ, ಈ ಕಡೆ ಬಂದು ಒಂಚೂರು ಹೀಗೆ ಕ್ರಾಸ್ ಆಯಿತು. ಈಗ ಇಲ್ಲಿರುವಂತಹ ಲೈನಿಗೆ ಸನ್ ಬಿದ್ದಾಗ ಈ ಪ್ಲೇಸಸ್ ಯಾವ್ದ್ಯಾವುದು, ಈ ಲೈನ್ ಹತ್ರ ಈ ಪ್ಲೇಸಸ್ ಇರ್ತಾವಲ್ಲ, ಇವರಿಗೆ 12 o'clock ಆಯಿತು. ಇದ್ರ ಹಿಂದೆ ಹೋಯ್ತಲ್ಲ ಇದ್ರ ಪಕ್ಕದ ಲೈನು, ಅವ್ರಿಗೆ ಏನಾಯಿತು 12 o'clock 4 minutes ಆಯಿತು. ಇವರಿಗೆ ಏನಾಯಿತು 12 o'clock ಆಯಿತು. ಹಾಗೆ ಒಂಚೂರು ಸನ್ ತಿರುಗ್ತು. ನಾನು ಇದನ್ನು ತಿರುಗಿಸಿದ್ದೀನಿ, ಇದಲ್ಲ ಸನ್ ತಿರುಗಬೇಕು. ಆಯಿತಾ, ಸನ್ ಒಂಚೂರು ತಿರುಗ್ತು ಈ ಕಡೆ ಬಂತು ಅಂದಾಗ ಮತ್ತೆ ಈ ಲೈನಿಗೆ ಬಿದ್ದಾಗ ಈ ಲೈನ್ ಕೆಳಗೆ ಯಾವುದು ಪ್ಲೇಸಸ್ ಬಂದಿರುತ್ತೆ ಆ ಪ್ಲೇಸಸ್ಸಿಗೆಲ್ಲ 12 o'clock ಆಗುತ್ತೆ. ಅದ್ರ ಹಿಂದೆ ಅವರಿಗೆ 12 o'clock 4 minutes ಆಗುತ್ತೆ. ಅದ್ರ ಹಿಂದೆ ಇರೋರಿಗೆ 12 o'clock 8 minutes ಆಗುತ್ತೆ. ಆಯಿತಾ, 4 minutes ಡಿಫ್ರೆನ್ಸ್ ಆಗುತ್ತೆ. ಒಂದು ಲಾಂಗಿಟ್ಯೂಡ್ಗಿಂತ ಇನ್ನೊಂದು ಲಾಂಗಿಟ್ಯೂಡ್ ಮೆರಿಡಿಯನ್ಗೆ ಪಾಸ್ ಆದಾಗ ಟೈಮು ಚೇಂಜ್ ಆಗುತ್ತೆ ಮಕ್ಕಳೇ. ಆಯಿತಾ, ಗೊತ್ತಾಯ್ತಾ ನಿಮಗೆ ಹೇಗೆ ಅಂತ? ಮತ್ತು ಮಕ್ಕಳೇ, ಈಗ ಈ ಸೈಡಿಗೆ ಸನ್ ಬೀಳ್ತಾ ಇದೆ. ಆಯಿತಾ, ಈ ಸೈಡ್ ದಿನ ಇರುತ್ತೆ ಇವರಿಗೆ, ಈ ಸೈಡ್ ಇರೋರಿಗೆ, ಇದ್ರ ಹಿಂದೆ ಇರೋರಿಗೆ ಏನಾಗುತ್ತೆ ರಾತ್ರಿ ಆಗುತ್ತೆ. ಇವರಿಗೆ ದಿನ ಬಂದರೆ ಇದು ಇವರಿಗೆ ರಾತ್ರಿ ಆಗುತ್ತೆ. ಅದಕ್ಕೆ ನಮ್ಮ ಕಂಟ್ರಿಯಲ್ಲಿ ಡೇ ಇದ್ದಾಗ ಬೇರೆ ಕಂಟ್ರಿಯಲ್ಲಿ ನೈಟ್ ಇರುತ್ತೆ, ಆ ಕಂಟ್ರಿಯಲ್ಲಿ ನೈಟ್ ಇದ್ದಾಗ ನಮಗೆ ಡೇ ಬರುತ್ತೆ, ಮತ್ತು ನಮಗೆ ನೈಟ್ ಇದ್ದಾಗ ಅವರಿಗೆ ಡೇ ಆಗುತ್ತೆ. ಈ ಥರ ಚೇಂಜಸ್ ಆಗೋದು ಯಾವುದಕ್ಕೆ, ಈ ಹಿಂದೆ ಇರುವಂತಹ ಸೈನ್ಸಿಂದ ಹೀಗೆ ಆಗುತ್ತೆ. ಸೂರ್ಯದಿಂದ ಹೀಗೆ ಆಗುತ್ತೆ. ಸೂರ್ಯ ನಮ್ಮ ಕಡೆ ಇದ್ದರೆ ನಮಗೆ ಡೇ, ನಮ್ಮ ಹಿಂದೆ ಇರೋರಿಗೆ ನೈಟ್. ಆಯಿತಾ, ಸೂರ್ಯ ಅವ್ರ ಕಡೆ ಇದ್ದರೆ ಅವರಿಗೆ ಡೇ, ನಮಗೆ ನೈಟ್ ಆಗುತ್ತೆ. ಆಯಿತಾ ಮಕ್ಕಳೇ, ಇದೆಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಯಿತಾ, ಆಮೇಲೆ ಈಗ ಇಷ್ಟು ಲೈನ್ಸ್ ಇದಾವಲ್ಲ ಮಕ್ಕಳೇ, ಇಷ್ಟು ಲೈನ್ಸಿಗೂ ಒಂದೊಂದು ಟೈಪ್ ಸೆಟ್ ಆಗುತ್ತೆ. ಹೌದಾ,
ನಾನು ಹೇಳ್ತಿರೋ ಪ್ರಕಾರ 360 ಲಾಂಗಿಟ್ಯೂಡ್ಸ್ ಇದೆ ಅಂತ ಹೇಳಿದೆ ನಾನು. ಈ ಲಾಂಗಿಟ್ಯೂಡ್ಸ್ 360 ಇದೆ ಅಂತ ಹೇಳಿದಾಗ ಒಂದೊಂದು ಲಾಂಗಿಟ್ಯೂಡಿಗೂ 12 o'clock ಆಗುತ್ತೆ. ಆ ಲಾಂಗಿಟ್ಯೂಡ್ ಮೇಲೆ ಸನ್ ಬಿದ್ದಾಗ ಅವರಿಗೆ 12 o'clock ಆಗುತ್ತೆ, ಮಿಕ್ಕವರಿಗೆ ಬೇರೆ ಬೇರೆ ಟೈಮ್ ಆಗುತ್ತೆ. ಹೀಗೆ ನಾವು ಟೈಮ್ ನೋಡ್ತಾ ಹೋದರೆ ಇಡೀ ಒಂದೊಂದು ಪ್ಲೇಸಿಗೂ ನಾವು ಸಣ್ಣ ಸಣ್ಣ ಪ್ಲೇಸು ಟ್ರಾವೆಲ್ ಮಾಡಿದರೆ ಏನಾಗುತ್ತೆ, ಅವ್ರು ಅಲ್ಲಿರುವಂತಹ ಟೈಮು ನಮಗೆ ಸಿಗಲ್ಲ, ನಮಗಿರುವಂತಹ ಟೈಮ್ ಅವರಿಗೆ ಸಿಗಲ್ಲ, ಚೇಂಜಸ್ ಆಗಿಬಿಡುತ್ತೆ. ಇದು ತುಂಬ ಕಷ್ಟ ಆಗುತ್ತೆ. ಈಗ ನಾವೇನಾದರೂ ವರ್ಲ್ಡ್ ಮೀಟಿಂಗ್ಸ್ ಇದ್ದರೆ ಏನಾದರೂ ಇದ್ದರೆ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಏನು ಮಾಡಿದ್ರು, ಒಂದು ಸ್ಟ್ಯಾಂಡರ್ಡ್ ಟೈಮ್ ಅವರವರು ಕಂಟ್ರಿಗೆ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ಟೈಮ್ ಕ್ರಿಯೇಟ್ ಮಾಡಿದ್ದಾರೆ GMT, ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಹೇಳ್ತೀವಿ ಅದನ್ನು, ಗ್ರೀನ್ವಿಚ್ ಮೀನ್ ಟೈಮ್. ಗ್ರೀನ್ವಿಚ್ ಮೀನ್ ಟೈಮ್ ಇದನ್ನು ನಾವು GMT ಅಂತ ಹೇಳ್ತೀವಿ. ಆಯ್ತಾ ಮಕ್ಕಳೇ? GMT ಎಲ್ಲಿದೆ ಅಂದರೆ ಇಂಗ್ಲೆಂಡಲ್ಲಿದೆ ಮಕ್ಕಳೇ. ಇಂಗ್ಲೆಂಡಲ್ಲಿ ಒಂದು ಟೈಮ್ನ ಸೆಟ್ ಮಾಡಿದ್ದಾರೆ. ಆ ಟೈಮು ಇಡೀ ವರ್ಲ್ಡಲ್ಲೂ ಕೂಡ ಇದಾಗುತ್ತೆ. ಆಯಿತಾ? ಇದೇನಾದರೂ ವರ್ಲ್ಡಲ್ಲಿ ನಡೆಯುವಂಥ ಏನಾದರೂ ಆ್ಯಕ್ಟಿವಿಟೀಸ್ ನಡೆದರೆ ಆ ಟೈಮಿನ ಪ್ರಕಾರ ನಡೆಯುತ್ತೆ. ಆಯಿತಾ? ಏನಾದರೂ ಈಗ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಸೇರ್ಕೊಂಡು ಏನಾದರೂ ಮೀಟಿಂಗ್ ಮಾಡ್ತಿದ್ದಾರೆ, ಆಯಿತಾ, ಇಲ್ಲ ಯಾವುದಾದ್ರೂ ದೊಡ್ಡ ಕಂಪನಿದು ಮೀಟಿಂಗ್ಸ್ ನಡೀತಿದ್ರೆ ಅಂದರೆ ಈ ಟೈಮ್ ಪ್ರಕಾರ ನಡೆಯುತ್ತೆ. ಇವರು ಈ ಟೈಮಲ್ಲಿ 5 ಗಂಟೆ ಅಂತ ಹೇಳಿದರೆ ಬೇರೆ ಕಂಟ್ರಿಯಲ್ಲಿ 10 ಗಂಟೆ ಆಗಲಿ, 12 ಗಂಟೆ ಆಗಲಿ, ರಾತ್ರಿ 4 ಗಂಟೆ ಆಗಲಿ ಅವರು ಆ ಮೀಟಿಂಗಿಗೆ ಜಾಯ್ನ್ ಆಗಬೇಕಾಗತ್ತೆ. ಆಯಿತಾ? ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದು ಒಂದೊಂದು ಮೆರಿಡಿಯನ್ನು ಕೂಡ ಎಷ್ಟು ದೂರದಲ್ಲಿದೆ ಮಕ್ಕಳೇ? 111 ಕಿಲೋಮೀಟರ್ಸ್ ದೂರದಲ್ಲಿದೆ. ಆಯಿತಾ? 111 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದೆ. ಆಯಿತಾ ಮಕ್ಕಳೇ? ಮತ್ತು ಇದೇನು ಲ್ಯಾಟಿಟ್ಯೂಡ್ಸ್ ಇದೆಯಲ್ಲ ಮಕ್ಕಳೇ, ಅವಾಗಲೇ ಹೇಳಿದ್ನಲ್ಲ, ಒಂದಕ್ಕೊಂದು ಜಾಯಿನ್ ಆಗಲ್ಲ, ಇದನ್ನು ಪ್ಯಾರಲಲ್ ಲೈನ್ಸ್ ಥರ ಇದು ಇರುತ್ತೆ. ಒಂದಕ್ಕೊಂದು ಯಾವಾಗಲೂ ಇಂಟರ್ಸೆಕ್ಟ್ ಆಗಲ್ಲ, ಜಾಯಿನ್ ಆಗಲ್ಲ. ಆಯಿತಾ ಮಕ್ಕಳೇ? ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೋಗ್ತೀನಿ. ಆಮೇಲೆ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಹೇಳಿದೆ, ಲಾಂಗಿಟ್ಯೂಡ್ಸ್ ಬಗ್ಗೆ ಹೇಳಿದೆ, ಟೈಮ್ ಬಗ್ಗೆ ಹೇಳಿದೆ, ಲೋಕಲ್ ಟೈಮ್ ಮತ್ತು ಸ್ಟ್ಯಾಂಡರ್ಡ್ ಟೈಮ್. ಈಗ ಹೇಳಿದೆ ಅಲ್ಲ, ಒಂದೊಂದು ಇದಕ್ಕೂ ನಾವು ಲಾಂಗಿಟ್ಯೂಡಿಗೂ ಟೈಮ್ ಸೆಟ್ ಮಾಡ್ತಾ ಹೋದರೆ ತುಂಬ ಟೈಮ್ ಆಗಿಬಿಡುತ್ತೆ. ತುಂಬ ಬೇರೆ ಬೇರೆ ವೆರೈಟೀಸ್ ಆಫ್ ಟೈಮ್ ಕ್ರಿಯೇಟ್ ಆಗಿಬಿಡುತ್ತೆ. ಅದು ನಮಗೆ ಜೀವನ ಮಾಡೋಕ್ಕೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಟೈಮ್ ಒಂದೊಂದು ಕಂಟ್ರಿ ಮೇಲೆ ಕರೆಕ್ಟೇ. ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಒಂದು ಕಂಟ್ರಿಗೆ ಒಂದು ಟೈಮ್, ಕರೆಕ್ಟಾಗಿ ಆ ಕಂಟ್ರಿ ಮಿಡಲಲ್ಲಿ ಯಾವ ಮೆರಿಡಿಯನ್ ಅಥವಾ ಯಾವ ಲಾಂಗಿಟ್ಯೂಡ್ ಪಾಸ್ ಆಗ್ತಿದೆ ಅದನ್ನು ನೋಡಿಬಿಟ್ಟು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಟೈಮ್ನ ಇಟ್ಟಿದ್ದಾರೆ. ಇಲ್ಲ ಅಂದರೆ ಯಾವುದಾದ್ರೂ ಇಂಪಾರ್ಟೆಂಟ್ ಸಿಟಿ ಇರುತ್ತಲ್ಲ ಆ ಕಂಟ್ರಿದು, ಆ ಸಿಟಿ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿಯಲ್ಲಿ ದಿಲ್ಲಿ, ಆಮೇಲೆ ಇದು ಮುಂಬೈ, ಬೆಂಗಳೂರು, ಇದೆಲ್ಲ ಇಂಪಾರ್ಟೆಂಟ್ ಸಿಟೀಸ್ ನಮ್ಮ ಕಂಟ್ರಿದು. ಆಯಿತಾ? ಆ ಥರ ಅವರ ಕಂಟ್ರಿಯಲ್ಲಿ ಯಾವುದವ್ರಿಗೆ ಇಂಪಾರ್ಟೆಂಟ್ ಸಿಟೀಸ್ ಇರುತ್ತೋ ಆ ಸಿಟಿ ಮೇಲೆ ಯಾವ ಮೆರಿಡಿಯನ್ ಪಾಸ್ ಆಗುತ್ತೆ ಅದ್ರ ಮೇಲೆ ಅವರು ಟೈಮ್ನ ಸೆಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ 82.30 ಡಿಗ್ರಿ ನಾರ್ತ್ ಈಸ್ಟ್ ಲ್ಯಾಟಿಟ್ಯೂಡ್ಗೆ ನಾವು ಟೈಮ್ ಸೆಟ್ ಮಾಡ್ಕೊಂಡಿದ್ದೀವಿ. ಇಂಡಿಯನ್ ಟೈಮು ಯಾವುದ್ರ ಮೇಲೆ ಸೆಟ್ ಆಗಿರೋದು ಇಲ್ಲಿ ಬರುತ್ತೆ ಮಕ್ಕಳೇ. 82 ಇಲ್ಲಿ ನೋಡಿ, ಈಗ ಬಿಡಿಸಿದ್ದೀನಿ. ಆಯಿತಾ? 82 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಲ್ಯಾಟಿಟ್ಯೂಡಿಗೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅದಕ್ಕೆ ನಾವು IST ಅಂತ ಕರಿತೀವಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವುದು ಡಿಗ್ರಿ ಮೇಲೆ ಇದಾಗಿರೋದು? 82 ಡಿಗ್ರಿ 30 ಮಿನಿಟ್ಸ್ ನಾರ್ತ್ ಈಸ್ಟ್ ಲ್ಯಾಟಿಟ್ಯೂಡ್. ಆಯಿತಾ? ನಾರ್ತ್ ಈಸ್ಟ್ ಲ್ಯಾಟಿಟ್ಯೂಡ್ ಮೇಲೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ಸೆಟ್ ಆಗಿದೆ ಮಕ್ಕಳೇ. ಇದು GMT, ಗ್ರೀನ್ವಿಚ್ ಮೀನ್ ಟೈಮ್. ಇಡೀ ವರ್ಲ್ಡ್ ಯಾವ ಟೈಮ್ನ ಜಾಸ್ತಿ ಯೂಸ್ ಮಾಡುತ್ತೆ ಆ ಟೈಮ್ಗಿಂತ ನಮ್ಮ ಇಂಡಿಯಾ 5 hours 30 minutes ಮುಂದೆ ಇದೆ. ಹಿಂದೆ ಅಲ್ಲ ಮಕ್ಕಳೇ, ಮುಂದೆ ಇದ್ದೀವಿ ನಾವು ಅವ್ರಿಗಿಂತ. ಆಯಿತಾ? ಆಮೇಲೆ ಬಂದ್ಬಿಟ್ಟು ಇದು ಏನು ಟೈಮ್ ಝೋನ್ಸ್. ಈಗ ಒಂದೊಂದು ಕಂಟ್ರಿಗಳು ತುಂಬ ಜಾಸ್ತಿ ಲಾರ್ಜ್ ಇದ್ದಾವೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ರಷ್ಯಾ ಇಡೀ ವರ್ಲ್ಡಲ್ಲಿ ಅತಿ ದೊಡ್ಡ ಕಂಟ್ರಿ. ಆಯಿತಾ? ಕಾಂಟಿನೆಂಟ್ ಅಲ್ಲ, ಕಾಂಟಿನೆಂಟ್ ಏಷ್ಯಾದ ಒಳಗೆ ಬರುವಂಥದ್ದು ರಷ್ಯಾ, ಇಂಡಿಯಾ, ಚೈನಾ ಇದೆಲ್ಲ. ಆಯಿತಾ? ದೊಡ್ಡ ಕಂಟ್ರಿ ಯಾವುದು? ರಷ್ಯಾದಲ್ಲಿ 11 ಮೆರಿಡಿಯನ್ಸ್ಗಳು ಪಾಸ್ ಆಗುತ್ತೆ. ಅವರು ಏನು ಮಾಡ್ತಾರೆ, ತುಂಬ ಮೆರಿಡಿಯನ್ಸ್ ಇರೋದ್ರಿಂದ, ಅವ್ರ ಜಾಗ ತುಂಬ ಇರೋದ್ರಿಂದ ಅವರು ಅಲ್ಲಿ ಟೈಮ್ ಝೋನ್ಸ್, ಎಷ್ಟು ಟೈಮ್ ಝೋನ್ಸ್ ಇದ್ದಾವೆ ಅಲ್ಲಿ? 11 ಟೈಮ್ ಝೋನ್ಸ್ ಇದ್ದಾವೆ. 11 ಟೈಮನ್ನ ಅಲ್ಲಿನ ಜನರು ಯೂಸ್ ಮಾಡ್ತಾರೆ, 11 ತರಹದ ಟೈಮ್. ಆ ಥರನೇ ಕ್ಯಾನಡಾದ್ರಲ್ಲಿ ಎಷ್ಟು ಝೋನ್ಸ್ ಇದ್ದಾವೆ ಮಕ್ಕಳೇ? 5 ಝೋನ್ಸ್ ಇದ್ದಾವೆ. ಆಯಿತಾ? USA ದಲ್ಲಿ 5 ಝೋನ್ಸ್ ಇದ್ದಾವೆ. ಆಸ್ಟ್ರೇಲಿಯಾದಲ್ಲಿ 3 ಟೈಮ್ ಝೋನ್ಸ್ ಇದ್ದಾವೆ. ಆದರೆ ನಮ್ಮ ಇಂಡಿಯಾದ್ರಲ್ಲಿ ಬರೀ ಇರುವಂಥದ್ದು ಒಂದೇ ಟೈಮ್ ಝೋನು, ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಓಕೆನಾ ಮಕ್ಕಳೇ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.
ಈಸಿ ಚಾಪ್ಟರು, ಆದರೆ ಒಂಚೂರು ಲೆಂದಿ ಕೊಟ್ಟಿದ್ದಾರೆ, ತುಂಬ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡೇಟ್ ಲೈನ್. ಈಗ ಟೈಮ್ ಏನೋ ಗೊತ್ತಾಯಿತು, ಡೇಟ್ ಹೇಗೆ ಚೇಂಜ್ ಆಗುತ್ತೆ, ಟೈಮು ಬೇರೆ ಬೇರೆ ಕಂಟ್ರಿಗೆ ಚೇಂಜ್ ಇರುವಂಥ ಹಾಗೆ ಡೇಟ್ ಚೇಂಜ್ ಇಲ್ಲ. ಯಾಕಂದರೆ ಮಕ್ಕಳೇ, ಯಾಕೆ ಡೇಟ್ ಚೇಂಜ್ ಇಲ್ಲ ಅಂದರೆ ಇದು ಟೈಮಿಂದೇನೋ ಇದೆಲ್ಲ ಪರಿಹಾರ ಸಿಕ್ತು. ಬೇರೆ ಬೇರೆ ಕಂಟ್ರಿಯವರು ಬೇರೆ ಬೇರೆ ಟೈಮ್ ಯೂಸ್ ಮಾಡಿದ್ರು, ಇದೆಲ್ಲ ಏನೇನೋ ಆಯಿತು. ಆದರೆ ನ್ಯಾವಿಗೇಟರ್ಸ್ ಈ ಶಿಪ್ಪಲ್ಲೆಲ್ಲ ಏನು ಆ ಕಡೆಯಿಂದ ಈ ಕಡೆ ಓಡಾಡ್ತಾರಲ್ಲ, ಅವರಿಗೆ ಒಂದು ತೊಂದರೆ ಬಂತು. ಏನದು ತೊಂದರೆ ಅಂದರೆ, ಡೇ ಟು ಡೇ ಎಲ್ಲ ಹೇಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿರ್ತೀವಿ, ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅವರೊಂದು ಪ್ರಾಬ್ಲಮ್ನ ತೊಗೊಂಡು ಬಂದು ಇಟ್ಟರು. ಆವಾಗ ಅವ್ರಿಗೆ ಸೊಲ್ಯೂಷನ್ ಏನು ಮಾಡಿಕೊಟ್ರು ಅಂದರೆ ಮಕ್ಕಳೇ, ಇಲ್ಲಿ ಮಿಡ್ ಗ್ರೀನ್ವಿಚ್ ಮೀನ್ ಟೈಮ್ ಇದೆಯಲ್ಲ, ಅದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಒಂದು ಲೈನನ್ನು ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ. ಇದು ನೋಡಿ ಜಿಗ್ಜ್ಯಾಕ್ ಥರ ಇದೆ. ಅದು ಯಾಕೆ ಜಿಗ್ಜ್ಯಾಕ್ ಇದೆ ಒಂಚೂರು ಅಂದರೆ, ಅಲ್ಲಿ ಲ್ಯಾಂಡ್ ಬಂದಿದೆ ಆಯಿತಾ, ಆ ಲೈನ್ ಈ ಥರ ಇದೆ, ಹೀಗೆ ಬಂದ್ಬಿಟ್ಟು ಹೀಗಿದೆ ಆ ಲೈನ್ ಆಯಿತಾ. ಇದು ಯಾಕೆ ಹೀಗಿದೆ ಅಂದರೆ, ಇಲ್ಲೆಲ್ಲ ಲ್ಯಾಂಡ್ ಬಂದಿದೆ ಆಯಿತಾ. ಇಲ್ಲಿ ಲ್ಯಾಂಡ್ ಇರೋದ್ರಿಂದ ಆ ಲೈನು ಹೀಗೆ ಜಿಗ್ಜ್ಯಾಕ್ ಆಗಿ ಪಾಸ್ ಆಗಿದೆ ಆಯಿತಾ ಮಕ್ಕಳೇ. ಅದಕ್ಕೆ ಈ ಲೈನ್ ಮೇಲೆ ಬೇಸ್ ಆಗಿರೋದು ಯಾವುದು, ನಮ್ಮ ಡೇಟ್ ಡೇ ಆಯಿತಾ. ಇಂಟರ್ನ್ಯಾಷನಲ್ ಡೇಟ್ ಲೈನ್ IDL ಅಂತ ಕರಿತೀವಿ ಈ ಲೈನ್ನ. ಇಂಟರ್ನ್ಯಾಷನಲ್ ಡೇಟ್ ಲೈನ್ IDL ಅಂತ ಕರಿತೀವಿ. ಈ ಲೈನ್ ಮೇಲೆ ನಾವು ಏನು ಡೇಟ್ ಡೇನ ಚೇಂಜ್ ಆಗುತ್ತೆ. ಇದು ಚೇಂಜ್ ಆದಾಗ ಮತ್ತೆ ಏನಾಗುತ್ತೆ, ಇಲ್ಲಿ ನಾವು ಏಷ್ಯಾದ್ರಿಂದ ನಾರ್ತ್ ಅಮೇರಿಕಾಗೆ ಮೂವ್ ಆಗುವಾಗ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ನಾವು ಏಷ್ಯಾದ್ರಲ್ಲಿ ಇದ್ದೀವಿ. ಏಷ್ಯಾದ್ರಿಂದ ನಾರ್ತ್ ಅಮೆರಿಕಾಗೆ ಹೀಗೆ ಮೂವ್ ಆಗುವಾಗ ಏನಾಗುತ್ತೆ, ನಮಗೆ 2 ಸತಿ ದಿನವನ್ನು ಸಿಗುತ್ತೆ. ನಾರ್ತ್ ಅಮೆರಿಕಾ ಇಲ್ಲಿದೆ, ಇಲ್ಲಿದೆ ಆಯಿತಾ. ಇಲ್ಲಿಗೆ ಬರುವಾಗ ನಮಗೆ 2 ಸತಿ ದಿನ ಸಿಗುತ್ತೆ. ಯಾಕೆ ಅಂದರೆ ಮಕ್ಕಳೇ, ಸೂರ್ಯ ಈಗ ನಾವು ಇಲ್ಲಿ ದಿನದಲ್ಲಿ ಹೊರಟಿದ್ದೀವಿ ಅಂತ ಅಂದ್ಕೊಳ್ಳಿ, ಸೂರ್ಯ ನಮ್ಮ ಮೇಲೆ ಇತ್ತು ಆಯಿತಾ. ಇಲ್ಲಿ ಹೋಗ್ತಾ ಹೋಗ್ತಾ ಈ ಸೂರ್ಯನು ಈ ಕಡೆ ಬರುತ್ತೆ ಅಲ್ವಾ, ನಾವು ಟ್ರಾವೆಲ್ ಮಾಡ್ತಿದ್ದೀವಿ, ಸೂರ್ಯನು ಈ ಕಡೆ ಬರುತ್ತೆ. ಅವಾಗ ಏನಾಗುತ್ತೆ, ಇವರಿಗೆ ನೈಟ್ ಇರುತ್ತೆ. ಅವಾಗ ಸೂರ್ಯ ಈ ಕಡೆ ಬಂದಾಗ ಡೇ ಆಗುತ್ತೆ. ಆದರೆ ನಾವು ಇಲ್ಲಿ ಡೇ ಇದ್ದಾಗೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಬಂದಾಗ ನಮಗೆ ಡೇನೇ ಇರುತ್ತೆ. ಹಾಗಾಗಿ 2 ಡೇ ಸಿಗುತ್ತೆ. ಅದೇ ನಾರ್ತ್ ಅಮೆರಿಕಾದಿಂದ ನಾವು ಹೀಗೆ ಹೋಗುವಾಗ ನಮಗೆ 1 ಡೇ ಲೆಸ್ ಆಗುತ್ತೆ ಆಯಿತಾ ಮಕ್ಕಳೇ. ಯಾಕಂದರೆ ಈ ಕಡೆ ಸೂರ್ಯ ಇತ್ತು ಅಂದ್ಕೊಳ್ಳಿ, ಇವ್ರಿಗೆ ಡೇ ಇತ್ತು, ಈ ಕಡೆ ಬಂದ್ಬಿಟ್ಟು ನೈಟ್ ಆಗುತ್ತೆ. ನಾವು ನೈಟಿಂದ ಹೋಗಿರ್ತೀವಿ, ಮತ್ತೆ ಅಲ್ಲಿ ನಮಗೂ ನೈಟೇ ಸಿಗುತ್ತೆ. ಇದು ರೀಸನ್ನು ಆಯಿತಾ, ಯಾಕೆ ಹೀಗಾಗುತ್ತೆ ಅಂತ. ಸೂರ್ಯ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಡೇ ಟು ಡೇ ಈ ಥರ ಚೇಂಜ್ ಆಗುತ್ತೆ. IDL ಏನಂತ, ಇಂಡಿಯನ್ ಡೇಟ್ ಲೈನು ನಿಮಗೆ ತೋರಿಸ್ತೆ. ಅದು ಸೊಟ್ಟಪಟ್ಟ ಯಾಕಿದೆ ಅಂದರೆ ಅಲ್ಲಿ ಲ್ಯಾಂಡ್ ಇದೆ, ಅದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡಿರೋದು ನ್ಯಾವಿಗೇಟರ್ಸಿಗೋಸ್ಕರ ಆಯಿತಾ. ಆಮೇಲೆ 7 ಕಾಂಟಿನೆಂಟ್ಸ್ ಇದೆ, ಯಾವ್ಯಾವುದು ಅಂತ ಹೇಳಿದೆ. ಆಮೇಲೆ ಓಷನ್ಸ್ 4 ಇದೆ, ಯಾವುದು ದೊಡ್ಡದು ಯಾವುದು ಚಿಕ್ಕದು, ಯಾವುದು ತುಂಬ ಆಳ ಇದೆ ಯಾವುದು ಆಳ ಇಲ್ಲ ಅಂತಲೂ ಹೇಳಿದೆ. ಆಮೇಲೆ ಲ್ಯಾಂಡ್ ಎಷ್ಟಿದೆ, ವಾಟರ್ ಬಾಡೀಸ್ ಎಷ್ಟಿದೆ, 60% ಲ್ಯಾಂಡ್ ಇದೆ, 40% ವಾಟರ್ ಇದೆ ನಾರ್ತ್ ಹೆಮಿಸ್ಫಿಯರಲ್ಲಿ. ಸದರ್ನ್ ಹೆಮಿಸ್ಫಿಯರಲ್ಲಿ 81% ವಾಟರ್ ಇದೆ, 19% ಲ್ಯಾಂಡ್ ಇದೆ, ಅದಕ್ಕೆ ಅದನ್ನು ವಾಟರ್ ಹೆಮಿಸ್ಫಿಯರ್ ಅಂತಲೂ ಕರಿತೀವಿ ಅಂತ ಹೇಳಿದೆ. ಇದೆಲ್ಲ ಹೇಳಿದೆ. ಲ್ಯಾಂಡ್ ಎಷ್ಟಿದೆ, 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ, ಅದರಲ್ಲಿ 361 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಬರೀ ವಾಟರೇ ಇದೆ. ಆಮೇಲೆ 149 ಸ್ಕ್ವೇರ್ ಕಿಲೋಮೀಟರ್ಸ್ ಲ್ಯಾಂಡ್ ಇದೆ ಅಂತಲೂ ಹೇಳಿದೆ ಮಕ್ಕಳೇ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆಮೇಲೆ ನೋಟ್ಸು ಕೂಡ ಬೇಗ ಬರುತ್ತೆ ಮಕ್ಕಳೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ ಆಯಿತಾ. ಥ್ಯಾಂಕ್ ಯು.